ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರ್ತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಮೇ 15ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನು ನೀಡಲಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಇವತ್ತು ಯಾರೆಲ್ಲ ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮ ಜೋಡಿಯನ್ನು ಹೀಗೆ 100 ಕಾಲ ಸುಖದಿಂದ ಸಂತೋಷದಿಂದ ಬಾಳೋ ಹಾಗೆ ಹಾರೈಸಲಿ ಇರಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಯಾರೆಲ್ಲ ಈಗಾಗಲೇ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದೀರಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮ್ಮ ಜೋಡಿಯನ್ನು ಹೀಗೆ 100 ಕಾಲ ಸಂತೋಷದಿಂದ ಬಾಳೋ ಹಾಗೆ ಹಾರೈಸಲಿ ಇರಿಸಲಿ ಅಂತ ಕೇಳ್ಕೊಳ್ತಾ, ವಿಶೇಷವಾಗಿ ಗುರುವಾರ ಗುರುರಾಯರ ವಾರ, ಸೊ ರಾಯರು ಎಲ್ಲರನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಗುರು ದತ್ತಾತ್ರೇಯರ ಒಂದು ಸ್ಮರಣೆ ಮಾಡ್ಕೊಳ್ತಾ ಎಲ್ಲ ಪೂಜ್ಯ ಗುರುಗಳ ಪಾದಗಳಿಗೆ ನಮಸ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೀನಿ. ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ ಅಂತ ನೋಡೋಣ. ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನೋಡೋಣ. ಅದೇ ರೀತಿ ಕ್ರೀಡಾ ಸುದ್ದಿ ಏನಿದೆ ಅಂತ ಕೂಡ ನೋಡೋಣ. ಸೊ ಎಂದಿನಂತೆ ಕರೆ ಮಾಡೋದಕ್ಕಿಂತ ಮುಂಚೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದಷ್ಟು ವಿಚಾರಗಳನ್ನ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಕರೆ ಮಾಡುವಾಗ ದಯಮಾಡಿ ಟಿ ವಿ ವ್ಯಾಲ್ಯೂಮ್ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಕಾರ್ಯಕ್ರಮ ನಿಮ್ಮ ಟಿ ವಿ ಪರದ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ದಯವಿಟ್ಟು ಸಂಪೂರ್ಣವಾಗಿ ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ, ಟಿ ವಿ ನೋಡಿದ್ರೂ ಪರವಾಗಿಲ್ಲ ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಾಗ ದಯವಿಟ್ಟು 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಬಿಡಿ. ಏಕೆಂದರೆ ಬೇರೆಯವರು ಕೂಡ ಪ್ರಶ್ನೆಗೆ ಉತ್ತರ ಗೊತ್ತಿರುತ್ತೆ, ಹೇಳೋಕ್ಕಾಗಲ್ಲ ಅಂತ ಹೇಳಿ ಬೇಸರ ಪಟ್ಕೊಳ್ತಾರೆ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ, ಈ ಕಾರ್ಯಕ್ರಮ ಯಾರಿಗೆ ಬೆಳಗಿನ ಹೊತ್ತು ನೋಡಲಿಕ್ಕೆ ಆಗೋದಿಲ್ಲ ಅವ್ರಿಗೋಸ್ಕರನೇ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಸಾಯಂಕಾಲ ಕೂಡ ಮರುಪ್ರಸಾರ ಆಗುತ್ತೆ, ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ. ಸೊ ಆವಾಗಲೂ ಕೂಡ ನೀವು ಕಾರ್ಯಕ್ರಮವನ್ನು ನಿಮ್ಮ ಕುಟುಂಬದ ಜೊತೆ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ಯಾರಿಗೆ ಬೆಳಗ್ಗೆನೂ ಸಮಯ ಆಗೋದೇ ಇಲ್ಲ, ಸಾಯಂಕಾಲನೂ ಸಮಯ ಆಗೋದೇ ಇಲ್ಲ ಅವ್ರಿಗೋಸ್ಕರ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ಕೂಡ ನೀವು ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಫ್ರೀ ಟೈಮಲ್ಲಿ ಎಂಜಾಯ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಏಕೆಂದರೆ ಅಲ್ಲಿ ನೀವು ಒಮ್ಮೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಎಲ್ಲ ಕಾರ್ಯಕ್ರಮಗಳ ಅಪ್ಡೇಟ್ಸ್ಗಳು ನಿಮಗೆ ಟಾಪಪ್ಪಲ್ಲಿ ಬಂದು ಸೇರುತ್ತೆ. ಅದರ ಜೊತೆಗೆ ದಾವಣಗೆರೆಯಲ್ಲಿ ಮತ್ತು ದಾವಣಗೆರೆ ಸುತ್ತಮುತ್ತ ಇರ್ತಕ್ಕಂಥ ಎಷ್ಟೋ ಕಾರ್ಯಕ್ರಮಗಳನ್ನು ನಾವು V1 ವಾಹಿನಿ ಮೂಲಕ ನೇರ ಪ್ರಸಾರ ಕೊಡದೇ ಇದ್ದರೂ ಕೂಡ ನಮ್ಮ ಒಂದು ನಮಸ್ತೆ ದೇವನಿಗಿಂತ ಯೂಟ್ಯೂಬ್ ಚಾನಲಲ್ಲಿ ಅದು ಯಾವಾಗಲೂ ಲೈವಲ್ಲಿ ಇರ್ತವೆ. ಸೊ ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನೀವು ಅಲ್ಲಿ ನೋಡಿ ಎಂಜಾಯ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದೊಂದು ಏನು ಸತ್ಸಂಗ ಆಗಿರ್ಬೋದು, ಅಥವಾ ಕ್ರೀಡೆಗಳಾದ ಆಟಗಳದ್ದಾಗಿರ್ಬೋದು, ಅಥವಾ ಬೇರೆ ಏನೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ್ದಾಗಿರ್ಬೋದು, ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ನೇರ ಪ್ರಸಾರ ಅಲ್ಲಿ ನೀಡೋದಕ್ಕೆ ನಾವು ಪ್ರಯತ್ನ ಮಾಡಿರ್ತೀವಿ. ಹಾಗಾಗಿ ನೀವು ನಿಮ್ಮ ಒಂದು ಇರ್ತಕ್ಕಂಥ ಸ್ಥಳದಿಂದನೇ ಆ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಹೇಳಿದ್ರೆ ನಮ್ಮ V1 ವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೂ ನಿಮ್ಮ ಸ್ನೇಹಿತರು ಮತ್ತು ಹಿತೈಷಿಗಳಿಗೂ ತಿಳಿಸಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ, ಬನ್ನಿ ಹೆಚ್ಚು ತಡ ಮಾಡೋದು ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸೊ ಮೊದಲನೇದಾಗಿ ಇವತ್ತಿನ ದಿನ ವಿಶೇಷವನ್ನು ನೋಡೋದಾದರೆ ಇಂಟರ್ನ್ಯಾಷನಲ್ ಫ್ಯಾಮಿಲಿ ಡೇ ಅಥವಾ ಇಂಟರ್ನ್ಯಾಷನಲ್ ಡೇ ಆಫ್ ದ ಫ್ಯಾಮಿಲಿ ಅನ್ನೋ ಥರ ಇದೆ. ಸೊ ಕನ್ನಡದಲ್ಲಿ ಏನಪ್ಪ ಇದರ ಅರ್ಥ ಅಂತ ಹೇಳೋದಾದರೆ, ಸೊ ಒಂದು ಕುಟುಂಬ, ಫ್ಯಾಮಿಲಿ ಅಂದರೆ ನಿಮಗೆ ಗೊತ್ತಿದೆ, ಒಂದು ಕುಟುಂಬದ ಜೊತೆ ನಾವು ಹೇಗೆ ಅನ್ಯೋನ್ಯತೆಯಿಂದ ಇರ್ತೀವಿ, ನಾವು ಒಂದು ಕುಟುಂಬದ ಸದಸ್ಯರಾಗಿ ಆ ಕುಟುಂಬದ ಎಲ್ಲ ಒಂದು ಸದಸ್ಯರ ಜೊತೆ ಹೇಗೆ ಪ್ರೀತಿಯಿಂದ ಇರ್ತೀವಿ, ಅವ್ರನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಅವ್ರ ಜೊತೆ ಸಂತೋಷ ಸಂಭ್ರಮದಿಂದ ಇರ್ತೀವಿ ಅಂತಕ್ಕಂಥದ್ದು ಇವತ್ತಿನ ಒಂದು ಡೇ. ನೋಡೋಣ ಹಾಗಾದರೆ ಯಾರೆಲ್ಲ ಅವರವರ ಕುಟುಂಬದ ಬಗ್ಗೆ ಹೇಗೆ ಮಾತಾಡ್ತಾರೆ, ಅವರವರ ಕುಟುಂಬದ ಕನಸಿನ ಬಗ್ಗೆ ಏನು ಹೇಳ್ತಾರೆ, ಎಷ್ಟೊಂದು ಕುಟುಂಬಗಳಲ್ಲಿ ಅನ್ಯೋನ್ಯತೆ ಇದೆ, ಎಷ್ಟೊಂದು ಕುಟುಂಬಗಳಲ್ಲಿ ಇವತ್ತು ಕುಟುಂಬ ಅಂದ್ರೇ ಚಿಕ್ಕದಾಗ್ಬಿಟ್ಟಿದೆ. ಮೊದಲೆಲ್ಲ ಕುಟುಂಬ ಅಂದರೆ ತಂದೆ ತಾಯಿ 3-4 ಜನ ಮಕ್ಕಳು, ಅವರ ಒಂದು ಹೆಂಡತಿಯರು, ಅವ್ರಿಗೆ ಒಬ್ಬೊಬ್ರಿಗೆ ಒಂದು 3-4 ಜನ ಮಕ್ಕಳು, ಹೀಗೆಲ್ಲ ಇರ್ತಾ ಇತ್ತು. ಸೊ ಈಗ ಒಂದು ಕುಟುಂಬ ಅಂದರೆ ಗಂಡ ಹೆಂಡತಿ 1 ಅಥವಾ 2 ಮಕ್ಕಳು, ಅದೇ ಕುಟುಂಬ ಆಗಿಬಿಟ್ಟಿದೆ. ತಂದೆ ತಾಯಿ ಎಷ್ಟೋ ಜನ ಆಶ್ರಮದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಸೊ ಅದನ್ನು ಯಾರು ಕುಟುಂಬ ಅಂತ ಕರೀಲಿಕ್ಕಿಲ್ಲ. ಎಸ್, ನೋಡೋಣ, ಒಂದು ಕರೆ ಬರ್ತಾಯಿದೆ. ಮೊದಲನೇದಾಗಿ ನಮ್ಮ ಮಂಜುಳಾ ಮೇಡಮ್ ಕರೆ ಮಾಡ್ತಿದ್ರು, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ತಿಂಡಿ ಆಯಿತಾ? ಓಕೆ, ಹೇಳಿ ಮೇಡಮ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಓಕೆ, ಏನು ತಿಂಡಿ ಮೇಡಮ್ ಇವತ್ತು? ದೋಸೆ. ಏನು ಸಾರಿ? ವಾವ್, ದೋಸೆ ಚಟ್ನಿ ಶೀಕರಣೆ, ಮಾವಿನ ಹಣ್ಣಿನ ಸೀಸನ್ ಅಂತ ಶೀಕರಣೆ ಮಾಡಿದ್ದೀರಿ? ನಮ್ಮ ಮರದಲ್ಲಿ ಮಾವಿನ ಮರ ಇದೆ ನಮ್ಮ ತೋಟದಲ್ಲಿ. ಓಕೆ, ಅದನ್ನೇ ನ್ಯಾಚುರಲ್ ಆಗಿ ಹಣ್ಣು ಮಾಡ್ತೀವಿ, ಹುಲ್ಲು ಹಾಕಿ ಹೊತ್ತೈತಿ. ಓ ಸೂಪರ್. ಯಾವ ಹಣ್ಣು ಮೇಡಮ್ ಮಾವಿಂದು? ಅದು ನೀಲಮ್ ಇರ್ಬೇಕು ಸರ್, ಪರ್ಫೆಕ್ಟ್ ಗೊತ್ತಿಲ್ಲ. ಓಕೆ ಓಕೆ, ಸರಿ ಸರಿ. ಸೊ ನಮ್ಗೆ ಯಾವಾಗ ಸಿಗುತ್ತೆ ಒಂದಷ್ಟು ಹಣ್ಣುಗಳು? ಬರ್ಬೇಕು ಸರ್, ನೀವು ನಮ್ಮೂರಿಗೆ ಬರ್ರಿ. ಖಂಡಿತ ಮೇಡಮ್, ಯಾಕೆಂದರೆ ನಮ್ಮ ದಾವಣಗೆರೆಯಲ್ಲಿ ನೋಡೋದಕ್ಕೆ ಮಾತ್ರ ಹಣ್ಣುಗಳು ಒಂದಕ್ಕಿಂತ ಒಂದು ಕಣ್ಣಿಗೆ ಕುಕ್ಕೋ ಥರ ಇರ್ತವೆ. ಆದರೆ ದುರದೃಷ್ಟ ಏನು ಅಂದರೆ ಎಲ್ಲ ಹಣ್ಣುಗಳನ್ನು ಕೂಡ
ಕೆಮಿಕಲ್ ಹಾಕ್ಬಿಟ್ಟೆ ಹಣ್ಣು ಮಾಡಿಬಿಟ್ಟಿರ್ತಾರೆ. ಸೊ ಅದು ನಮ್ಮ ಒಂದು ಬ್ಯಾಡ್ ಲಕ್ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನಾನು ಯಾರಾದರೂ ಹಣ್ಣು ತಿಂತಾರೆ ಅದನ್ನು ಕೇಳ್ತೀನಿ, ಮೊದಲು ನಮಗೆ ಯಾವಾಗ ಕಳಿಸ್ತೀರಿ ಅಂತ. ಎನಿ ಹೌ, ಥ್ಯಾಂಕ್ ಯು ಮೇಡಮ್. ಇವತ್ತು ಒಂದು ದಿನ ವಿಶೇಷವನ್ನು ಹೇಳಿದೆ. ಸೊ ಇಂಟರ್ನ್ಯಾಷನಲ್ ಡೇ ಆಫ್ ದ ಫ್ಯಾಮಿಲಿ ಅಥವಾ ಇಂಟರ್ನ್ಯಾಷನಲ್ ಫ್ಯಾಮಿಲಿ ಡೇ ಅನ್ನೋ ಥರ. ಸೊ ಒಂದು ಕುಟುಂಬ ಹೇಗಿರಬೇಕು ಅಂತ ನಿಮಗೆ ಅನಿಸುತ್ತೆ? ಸೊ ಕುಟುಂಬದ ಅರ್ಥ ಏನು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ? ಯಾಕೆಂದರೆ ಇವತ್ತು ಕುಟುಂಬ ಅಂದರೆ ಗಂಡ ಹೆಂಡತಿ ಒಂದು ಮಕ್ಕಳು ಇದ್ಬಿಟ್ರೆ ಅದನ್ನೇ ಕುಟುಂಬ ಅಂದ್ಕೊಂಡ್ಬಿಟ್ಟಿದ್ದಾರೆ ತುಂಬ ಜನ. ಸೊ ಅದು ಕುಟುಂಬ ಅಲ್ಲ ಅಂತ ನಾನು ಭಾವಿಸ್ತೀನಿ. ಏನು ಹೇಳಕ್ಕೆ ಇಷ್ಟಪಡ್ತೀನಿಮ್ಮ? ಅಂದ್ರೆ ಕುಟುಂಬ ಅಂದ್ರೆ ತಂದೆ ತಾಯಿ, ಅಕ್ಕ ತಂಗಿರು, ಅಣ್ಣ ತಮ್ಮಂದ್ರು ಎಲ್ಲ ಇದ್ರೇನೆ ಕುಟುಂಬ ಚೆನ್ನಾಗಿರುತ್ತೆ. ತುಂಬು ಕುಟುಂಬ ಅಂದ್ರೆ ಚೆನ್ನಾಗಿರುತ್ತೆ. ಒಬ್ರು ಕಷ್ಟಕ್ಕೆ ಇನ್ನೊಬ್ರು ಸ್ಪಂದಿಸ್ತಾರೆ ಜಾಯಿಂಟ್ ಫ್ಯಾಮಿಲಿನಲ್ಲಿ. ಮತ್ತೆ ರೆಸ್ಪಾನ್ಸಿಬಿಲಿಟಿ ಕಡಿಮೆ ಇರುತ್ತೆ ಇಂಡಿವಿಜುವಲ್ ಆಗಿ. ಎಲ್ಲ ಒಬ್ರು ಯಾರಾದ್ರೂ ಕೆಲವ್ರು ನೋಡ್ಕೊಂತಾರೆ, ಕೆಲವರು ಬೇರೆ ಕಾರಣಕ್ಕೆ ಊರುಗಳಿಗೆ ಹೋಗ್ಬೇಕಂದ್ರು ಇದ್ರುನು ಮನೆ ಕಡೆ ಚಿಂತೆ ಇರಲ್ಲ, ಇರುತ್ತೆ. ಎರಡು ಪ್ಲಸ್ ಮೈನಸ್ ಎರಡು ಕಡೆನೂ ಇದೆ ಸರ್. ನ್ಯೂಕ್ಲಿಯರ್ ಕುಟುಂಬದಲ್ಲೂ ಪ್ಲಸ್ ಮೈನಸ್ ಇದೆ, ಪ್ಲಸ್ ಜಾಯಿಂಟ್ ಫ್ಯಾಮಿಲಿನಲ್ಲೂ ಪ್ಲಸ್ ಮೈನಸ್ ಎರಡೂ ಇದೆ. ಆದ್ರೆ ಮೇನ್ ಏನಂದ್ರೆ ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸ ಇತ್ತು ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಚೆನ್ನಾಗಿ. ಆದ್ರೂ ಇಲ್ಲ ಅಂತಂದ್ರೆ ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲೇ ಇರೋದು ವಾಸ್ತು. ಓಕೆ. ಸೊ ಎಷ್ಟೋ ಸಂದರ್ಭಗಳಲ್ಲಿ ನಾನು ಕೂಡ ಗಮನಿಸಿದ್ದೀನಿ. ಏನು ಅಂದರೆ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಗಂಡಂಗೆ ಸಡನ್ನಾಗಿ ಏನೋ ಒಂದು ತೊಂದರೆ ಆಗ್ಬಿಡುತ್ತೆ. ಅದು ಕೂಡ ಎಮರ್ಜೆನ್ಸಿ ತೊಂದರೆ ಆದರೆ ಅವ್ರಿಗೆ ಯಾರಿಗೆ ಕರಿಬೇಕು? ಯಾಕೆಂದರೆ ಅಕ್ಕಪಕ್ಕದವರು ಅಷ್ಟಕ್ಕೆ ಸಪೋರ್ಟ್ ಮಾಡೋಕ್ಕೆ ಆ ಒಂದು ಸಂದರ್ಭಗಳಲ್ಲಿ ಬರೋಲ್ಲ. ಮಧ್ಯರಾತ್ರಿ ಈ ಥರ ಆಗಿರೋ ಸಂದರ್ಭಗಳಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ತಮ್ಮ ಜೀವವನ್ನೇ ಕಳ್ಕೊಂಡಿರೋದನ್ನು ನೋಡಿದ್ದೀವಿ. ಅವರ ಕುಟುಂಬದ ಮುಖ್ಯ ಸದಸ್ಯರನ್ನೇ ಕಳ್ಕೊಂಡ್ಬಿಡ್ತಾರೆ. ಅಟ್ಲೀಸ್ಟ್ ಒಂದು ಕೂಡು ಕುಟುಂಬ ಅಂತ ಇದ್ದರೆ, ಒಂದು ಜಾಯಿಂಟ್ ಫ್ಯಾಮಿಲಿ ಅಂತಿದ್ದರೆ ಅಣ್ಣನೋ ತಮ್ಮನೋ ಅಪ್ಪನೋ ಅಕ್ಕ ತಂಗಿಯರು ಯಾರೋ ಒಬ್ಬರು ಬಂದು ಹೆಲ್ಪ್ ಮಾಡ್ತಾರೆ. ಒಂದು ಆಂಬುಲೆನ್ಸಿಗೆ ಫೋನ್ ಮಾಡೋದಾಗಿರ್ಬೋದು ಅಥವಾ ಅವ್ರದ್ದೇ ಗಾಡೀಲಿ ಕರ್ಕೊಂಡು ಹೋಗೋದಾಗಿರ್ಬೋದು, ಏನೋ ಒಂದು ಹೆಲ್ಪ್ ಸಪೋರ್ಟ್ ಸಿಗುತ್ತೆ ಅಲ್ವಾ? ಹೌದು ಸರ್. ಎಸ್ ಸರ್, ಥ್ಯಾಂಕ್ ಯು ಮ್ಯಾಮ್. ನಾವು 13 ವರ್ಷ ಜಾಯಿಂಟ್ ಫ್ಯಾಮಿಲಿ ಇದ್ವಿ ಸರ್. 3 ಫ್ಯಾಮಿಲಿ ಒಟ್ಟಿಗೆ ಇದ್ವಿ. ನಮ್ಮ ಅಜ್ಜಿ ತಾತ ನಾವು 3 ಫ್ಯಾಮಿಲಿ 5 ಜನ ಅಣ್ಣ ತಮ್ಮಂದ್ರು. ನಮ್ಮ ಮನೆಯವರು ಇಬ್ರು ದಾವಣಗೆರೆಯಲ್ಲಿ ಇದ್ದಾರೆ. 3 ಫ್ಯಾಮಿಲಿ 13 ವರ್ಷ ಒಟ್ಟಿಗೆ ಇದ್ವಿ ಸರ್. ಚೆನ್ನಾಗೇ ಇದ್ವಿ. ಇವಾಗ ನಾವು ಡಿವೈಡ್ ಆಗಿದ್ವಿ. ಆದ್ರೂ ಎಲ್ಲ ಚೆನ್ನಾಗೇ ಇದೆ ಸರ್. ಅಂದ್ರೆ ಎಲ್ಲ ಫಂಕ್ಷನ್ಗಳು ಹಬ್ಬಗಳು ಎಲ್ಲ ಸೇರಿನೇ ಮಾಡ್ತೀವಿ. ಅವ್ರ ಮನೇಲಿ ಗಂಡನ ಮನೇಲಿ ಎರಡು ಕಡೆನೂ ದೊಡ್ಡ ಫ್ಯಾಮಿಲಿ, ಎರಡು ಕಡೆನೂ ಬಾಂಡಿಂಗ್ಸ್ ಚೆನ್ನಾಗಿದೆ ಸರ್. ತುಂಬ ಒಳ್ಳೆಯದಮ್ಮ, ಹಾಗೆ ಇರಬೇಕು ಕೂಡ. ಹೌದು. ಯಾಕೆಂದರೆ ಈ ಜೀವನ ಅಂತಕ್ಕಂಥದ್ದು ನೀರಿನ ಮೇಲಿನ ಗುಳ್ಳೆ ಥರ, ಯಾವಾಗ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಇರೋ ಅಷ್ಟು ದಿವಸ ನಾವು ಎಲ್ಲರ ಜೊತೆ ಪ್ರೀತಿಯಿಂದ ನಗ್ನಗ್ತಾ ಸಂತೋಷವಾಗಿ ಅನ್ಯೋನ್ಯವಾಗಿ ಏನಿರ್ತೀವಿ, ಅದೇ ಒಂದು ಬಾಂಧವ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೀಕೆಂಡ್ ಅಲ್ಲೆಲ್ಲ ಬರ್ತಾರೆ ಸರ್. ಬಂದ್ರೆ ಅವ್ರಿಗೆ ನಾವು ಅವರು ಪೂಜೆಗಳು ಮಾಡಿದ್ರೆ ಕರೀತಾರೆ, ಹೋಗ್ತೀವಿ. ನಮ್ಮನೆಗೆ ಅವರು ಬರ್ತಾರೆ. ಎಲ್ಲರೂ ಹೋಗಿ ಬಂದು ಏನೇ ಒಂದ್ ಸಂಭ್ರಮ ಮಾಡಿದ್ರು ಎಲ್ಲ ಒಟ್ಟಿಗೆ ಆಚರಿಸ್ತೀವಿ. ಎಲ್ಲ ಚೆನ್ನಾಗಿದೆ ಸರ್. ತುಂಬ ಸಂತೋಷಮ್ಮ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಮ್ಮ? ಇದ್ದಲು ನುಂಗುತ್ತಾ, ಗದ್ದಲ ಮಾಡುತ್ತಾ, ರೈಲ. ಓಕೆ, ನಾನು ಇನ್ನೂ ಮುಂದಿಂದ ಇನ್ನೊಂದು ಸೆಂಟೆನ್ಸ್ ಇತ್ತು, ಅದನ್ನು ಹೇಳೋದಕ್ಕಿಂತ ಮುಂಚೆ ನೀವೇ ರೈಲು ಅಂತ ಹೇಳಿಬಿಟ್ರಿ. ಎಸ್, ರೈಲು ಸರಿಯಾಗಿರ್ತಕ್ಕಂಥ ಉತ್ತರ ಅಮ್ಮ. ಹೇಳಿ, ಇವತ್ತು ಗುರುವಾರ, ಗುರು ರಾಯರ ವಾರ, ಗುರು ದತ್ತಾತ್ರೇಯ ವಾರ, ಯಾವ್ದಾರ ಒಂದು ಭಕ್ತಿಗೀತೆ ಒಂದು ಫ್ಯಾಮಿಲಿ ಸಾಂಗ್ ಹೇಳ್ತೀನಿ. ಖಂಡಿತಮ್ಮ, ಹೇಳಿ. ನಮ್ಮ ಮನೆಯಲ್ಲಿ ದಿನವೂ ಮೆನಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ, ಹೆಜ್ಜೆಯನ್ನು ನಾಚವಿಗೂಡಿದು ಇದು ಪ್ರೀತಿಯ ತರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮೆನಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಧನ್ಯವಾದಗಳಮ್ಮ. ಸೊ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ರಿ. ಸೊ ಆ ಫ್ಯಾಮಿಲಿಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಗೀತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಳ್ಳೇದಾಗಲಿ ಅಮ್ಮ, ಹೀಗೆ ಕರೆ ಮಾಡ್ತಾರೆ. ನಮಸ್ಕಾರಮ್ಮ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಬಗ್ಗೆ ಒಂದಷ್ಟು ಒತ್ತನ್ನು ಕೊಡಬೇಕು. ಏಕೆಂದರೆ ಕೆಲವೊಬ್ಬರು ಇರ್ತಾರೆ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನೋ ಹಾಗೆ, ಹೊರಗಡೆ ಎಲ್ಲ ಒಂದು ಒಳ್ಳೆಯ ಕೆಲಸ ಮಾಡ್ತಿರ್ತಾರೆ, ಒಂದು ಸಮಾಜ ಸೇವೆ ಅಂತ ಮಾಡ್ತಿರ್ತಾರೆ, ಒಳ್ಳೆ ಹೆಸರನ್ನು ಮಾಡ್ತಿರ್ತಾರೆ, ಆದರೆ ಫ್ಯಾಮಿಲಿಗೆ ಟೈಮ್ ಕೊಡ್ತಿರಲ್ಲ. ಸೊ ಮನೆಯೇ ನಾವು ಖುಷಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಬರೀ ಹೊರಗಡೆ ಖುಷಿಯಾಗಿ ನೋಡ್ಕೊಳ್ತಾ ಇದ್ದರೆ ಏನು ಪ್ರಯೋಜನ ಅಲ್ವಾ? ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮನೆಗೆ ಟೈಮ್ ಕೊಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ. ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವರು. ನಮಸ್ತೆ ವಿನಯ್ ಸರ್. ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ ವಿನಯ್ ಸರ್, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯಿತಾ? ಇಲ್ಲ ಸರ್, ಇವಾಗ ಮಾಡ್ಬೇಕು ಸರ್. ಏನು ಸರ್ ತಿಂಡಿ ಇವತ್ತು?
ಚಪಾತಿ ಸೀಕರಣೆ ಪಪ್ಪಾಳೆ ಹಣ್ಣಿಂದು ಪಲ್ಯ ಸರ್. ಆಯ್ತಲಕ್ಕ, ಚಪಾತಿ ಶೀಕರಣೆ ಪಪ್ಪಾಯಿ ಹಣ್ಣಿನ ಪಲ್ಯ. ಸರ್ ಅಂತಾರಾಷ್ಟ್ರೀಯ ವಿಶ್ವ ಕುಟುಂಬದ ಶುಭಾಶಯಗಳು ಸರ್. ಧನ್ಯವಾದಗಳು ಸರ್. ನಿಮಗೂ ಕೂಡ ಅಂತಾರಾಷ್ಟ್ರೀಯ ಕುಟುಂಬ ದಿನದ ಶುಭಾಶಯಗಳು ಸರ್. ಓಕೆ ಸರ್. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳೋದಿಲ್ಲ ಅಂದರೆ ನೇರ ಪ್ರಶ್ನೆ ಕೇಳಲಾ? ಹಾಂ ಕೇಳಿ ಸರ್. ಮೊಟ್ಟೆ ಒಡೆಯೋ ಹಾಗಿಲ್ಲ. ಅಣ್ಣ ಅತ್ತಿಗೆಗೆ ತಿಳಿಸ್ಬೇಕು ಸರ್ ಶುಭಾಶಯಗಳು. ಹೇಳಿ ಸರ್, ಅವ್ರ ಹೆಸರು? ವೇಡಿಗೆ ನರ್ಸರಿ ಸರ್. ಸುಹಾಸಿನಿ ಮತ್ತೆ ನಂದೀಶ್ ಸರ್. ಸುಭಾಷಿ ನಂದೀಶ್. ಫೋಟೋ ಕಳಿಸಿದ್ದೀರಾ? ಸರ್ ಫೋಟೋ ಕಳಿಸಿದೀವಿ ಸರ್. ಓಕೆ, ಫೋಟೋ ಪ್ರಸಾರ ಆಗ್ತಾ ಇದೆ ನೋಡಿ ಸರ್. ಆಗಿದ್ರೆ ಒಂದು ನಿಮಿಷ ಸರ್, ತಗೋಬೋದಾ? ಬೇಗ. ಹಾಂ ಸರ್ ಬಂದಿಲ್ಲ ಸರ್. ಬರ್ತಾ ಇದೆ ನೋಡಿ ಸರ್. ಇಲ್ಲ ಸರ್ ಬಂದಿಲ್ಲ. ಬಂದಿಲ್ವಾ? ಬರುತ್ತೆ ಸರ್ ಬಂದಿಲ್ಲ ಸರ್. ಬಂತಾ? ಬಂತು ಸರ್, ಬಂತು. ಓಕೆ ತಗೊಳ್ಳಿ ಸರ್, ತಗೊಳ್ಳಿ, ಫೋಟೋ ತಗೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ಒಂದು ನಿಮಿಷ ಮಾತಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಹೇಳಿ ಈಗ. ತಗೊಂಡೆ ಸರ್, ಚೆನ್ನಾಗಿ ಬಂದಿದೆ ಫೋಟೋ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್. ನಿಮ್ಮ ಅಣ್ಣ ಅತ್ತಿಗೆ ಅವ್ರಿಗೆ ನಮ್ಮ ಕಡೆಯಿಂದ ಮತ್ತೊಮ್ಮೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸಿ. ಆ ಭಗವಂತ ಅವ್ರಿಗೆ ಹೀಗೆ 100 ಕಾಲ ಜೊತೆಯಾಗಿ ಬಾಳೋ ಹಾಗೆ ಹಾರಿಸ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಓಕೆ ಸರ್, ಕ್ವಶನ್ ಇದ್ರೆ ಕೇಳಿ ಸರ್. ಎಸ್ ಸರ್. ಮೊಟ್ಟೆ ಒಡೆಯೋ ಹಾಗಿಲ್ಲ, ಕೊಡ ಮುಕುಗಿಸೋ ಹಾಗಿಲ್ಲ, ಆಯಿತಾ, ಬರೀ ಕೂಡ ತಗೊಂಡು ಬರೋ ಹಾಗಿಲ್ಲ. ಇದೊಂದು ಒಗಟು. ಏನು ಸರ್ ಉತ್ತರ ಇದು? ಸರ್ ಅಷ್ಟು ಕೇಳಿಲ್ಲ ಇದು. ಹೌದಾ? ಸರ್ ಮೊಟ್ಟೆ ಒಡೆಯೋ ಹಾಗಿಲ್ಲ, ಹಾಂ ಓಕೆನಾ, ಕೊಡ ಮುಕುಗಿಸೋ ಹಾಗಿಲ್ಲ, ಹಾಂ ಮುಳುಗಿಸೋ ಹಾಗಿಲ್ಲ, ಹಾಂ ಬರೀ ಕೊಡ ತಗೊಂಡು ಬರೋ ಹಾಗಿಲ್ಲ. ನೀನಿರ್ಬೋದು ಸರ್, ಡೌಟು ಸ್ವಲ್ಪ ಗೆಸ್ಸಲ್ಲಿದ್ದೀನಿ. ಹೌದಾ? ಓಕೆ, ಅನಂತರ ನಾನೇ ಉತ್ತರ ಏನು ಅಂತ ಹೇಳ್ತೀನಿ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸ್ವಲ್ಪ ಟ್ರಿಕ್ಕಿ ಆಗಿರ್ತಕ್ಕಂಥ ಕ್ವಶನ್ಸು. ಸೊ ತಕ್ಷಣಕ್ಕೆ ಅರ್ಥ ಆಗದೆ ಇದ್ದರೂ ಕೂಡ ಸ್ವಲ್ಪ ಡೀಪಾಗಿ ಹೋಗಿ ನೋಡಿದ್ರೆ ಬಹುಶಃ ಅರ್ಥ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಇನ್ನೊಂದು ಕರೆ ಬರ್ತಿದೆ, ಯಾರ್ದು ಅಂತ ನೋಡೋಣ. ಸೊ ಕರೆ ಕಟ್ಟಾಯಿತು. ಎಸ್, ಇನ್ನಷ್ಟು ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ. ಸೊ ಅರ್ಜೆಂಟಾಗಿ ಒಂದು ರಕ್ತ ಬೇಕಾಗಿದೆ. ದಾವಣಗೆರೆ ನಗರದ ಬಾಪೂಜಿ ಹಾಸ್ಪಿಟಲ್ ಇರ್ತಕ್ಕಂಥ ಒಬ್ಬ ಅನಾರೋಗ್ಯ ಪೀಡಿತರಿಗೆ. ಇವರ ಹೆಸರು ಜ್ಯೋತಿ ಅಂಥೇಳಿ. ಇವರಿಗೆ ಬೇಕಾಗಿರ್ತಕ್ಕಂಥದ್ದು ಯಾವುದೇ ಬ್ಲಡ್ ಗ್ರೂಪ್ನವ್ರು ಕೂಡ ಇವರಿಗೆ ರಕ್ತದಾನವನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಬಹುಶಃ ರೀಪ್ಲೇಸ್ಮೆಂಟ್ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ. ಸೊ ಯಾವುದೇ ರಕ್ತದಾನ ಗುಂಪಿದ್ರೂ ಪರವಾಗಿಲ್ಲ, ಇವ್ರಿಗೆ ಕರೆ ಮಾಡಿಬಿಟ್ಟು ದಯವಿಟ್ಟು ನೀಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. 9019662671. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 9019662671. ಸೊ ಬಾಪೂಜಿ ಹಾಸ್ಪಿಟಲ್ ಇರ್ತಕ್ಕಂಥ ಜ್ಯೋತಿ ಅಂತಕ್ಕಂಥವ್ರಿಗೆ ರಕ್ತದ ಅವಶ್ಯಕತೆ ಇದೆ. ಸೊ ದಯಮಾಡಿ ಯಾರಾದರೂ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತಾ, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಸೊ ಕರೆ ಕಟ್ಟಾಯಿತು. ಎಸ್, ನೋಡೋಣ, ಇನ್ನಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ದಾವಣಗೆರೆ ನಗರದಲ್ಲಿ ಒಂದು ಘಟನೆ ನಡೆದಿದೆ, ಅದರ ಬಗ್ಗೆನೇ ಹೇಳ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ ಹಲೋ ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಹೇಳಿ, ತಮ್ಮ ಹೆಸರು? ಟಿ ವಿಯಲ್ಲಿ ಮ್ಯೂಟ್ ಮಾಡಬೇಕಮ್ಮ. ನಮ್ದು ಹೊಸದುರ್ಗ. ಹಾಂ, ದಯವಿಟ್ಟು ಟಿ ವಿಯಿಂದ ಒಂಚೂರು ದೂರ ಬಂದು ಮಾತಾಡಿ. ಮೀನಾಕ್ಷಿ ಅಂತ. ಏನಪ್ಪ? ಹಲೋ. ಹಲೋ. ಹಾಂ ಹೇಳಿಮ್ಮ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹೇಳ್ಬೇಕು ಶುಭಾಶಯ. ಹಾಂ ಹೇಳಿ. ನನ್ನ ಮೊಮ್ಮಗ ರಾಜುಗೆ ಹಾಂ, ಹುಟ್ಟಿದಬ್ಬ ಶುಭಾಶಯ ಹೇಳ್ರಿ. ಧನ್ಯವಾದಗಳಮ್ಮ. ಸೊ ನಿಮ್ಮ ಮೊಮ್ಮಗ ರಾಜು ಅವ್ರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು. ಕಾಲು ರಿಸೀವ್ ಮಾಡಿದ್ದಕ್ಕೆ ನಿಮಗೂ ಥ್ಯಾಂಕ್ಸ್. ಧನ್ಯವಾದಗಳಮ್ಮ. ತಿಂಡಿ ತಿಂದ್ರಾ? ತಿಂಡಿ ಆಯ್ತಾ ನಿಮ್ಮದು? ಆಯ್ತಪ್ಪ. ಏನು ತಿಂಡಿ ತಿಂದ್ರಿ? ತಿಂಡಿ ನಿಮ್ದು ತಿಂಡಿ ಆಯ್ತಾ? ಇಲ್ಲಮ್ಮ, ಇನ್ಮೇಲೆ ತಿನ್ನಬೇಕು. ಯಾಕೆ ಇಷ್ಟೊಂದು ಲೇಟಾಗಿ ತಿಂಡಿ ತಿಂದ್ರೆ? ಸ್ವಲ್ಪ ಲೇಟಮ್ಮ, ಕಾರ್ಯಕ್ರಮದ ಅವಸರದಲ್ಲಿ ಬೇಗ ಬಂದೆ. ಈಗ ಹೋಗ್ಬಿಟ್ಟು ತಿನ್ಬೇಕಮ್ಮ.
ಆಗಲಿ, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಮೊಮ್ಮಗ ಎಷ್ಟು ವರ್ಷ? ಮದುವೆ 23 ವರ್ಷ. 23 ವರ್ಷದ? ವಾವ್, ಸೂಪರ್. ಏನು ಕೆಲಸ ಓದ್ತಿದ್ದಾರಾ, ಕೆಲಸ ಮಾಡ್ತಾರಾ? ವರ್ಕ್ ಮಾಡ್ತಿದ್ದಾರೆ. ಹೌದಾ, ಎಲ್ಲಿ, ಬೆಂಗಳೂರಾ? ಬೆಂಗಳೂರು. ಓಕೆ ಓಕೆ, ಒಳ್ಳೇದಾಗ್ಲಿಮ್ಮ. ಸೊ ನಿಮ್ಮ ಮೊಮ್ಮಗನಿಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅವ್ರ ಮೇಲೆ. ತುಂಬ ಖುಷಿ ಆಯ್ತಮ್ಮ ನಿಮ್ಮ ಜೊತೆ ಮಾತಾಡಿ. ಹೀಗೆ ಕರೆ ಮಾಡ್ತಾ ಇರಿಮ್ಮ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಎರಡನೇ ಕರೆ ನಾನು ಮಾಡಿರೋದು ನಿಮ್ಗೆ. ತುಂಬ ಸಂತೋಷಮ್ಮ. ಸೊ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಹಿಂಗೆ ನಗ್ನಗ್ತಾ ಖುಷಿಯಾಗಿರಿಮ್ಮ. ಒಳ್ಳೇದಾಗ್ಲಿಮ್ಮ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ನಮ್ಮ ದಾವಣಗೆರೆ ನಗರದಲ್ಲಿ ಒಂದು ಬ್ಯಾಂಕ್ನಲ್ಲಿ ನಮ್ಮ ದೇವರಾಜ ಅರಸ್ ಬ್ಯಾಂಕ್ ಬಡಾವಣೆಯಲ್ಲಿರ್ತಕ್ಕಂಥ CSB ಬ್ಯಾಂಕಲ್ಲಿ ಒಂದು ಕಳ್ತನ ಆಗಿದೆ. ಸೊ ಅದು ಕೂಡ ಸಣ್ಣ ಪುಟ್ಟ ಕಳ್ತನ ಅಲ್ಲ, ತುಂಬ ದೊಡ್ಡ ಕಳ್ತನ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ಹಲೋ ಸರ್. ನಮಸ್ತೆ, ಹೇಳಿಪ್ಪ. ಊಟ ಆಯ್ತು ಸರ್? ಊಟ ಇಲ್ಲ, ನಿಮ್ಮ ಮನೆಗೆ ಬರಬೇಕು. ಏನು ಮಾಡಿದಿರಿ? ಕಡುಬು. ಕಡುಬಾ? ಅಕ್ಕಿ ಕಡುಬ, ಗೋಧಿ ಕಡುಬಾ? ಅಕ್ಕಿ. ಅಕ್ಕಿ ಕಡುಬಾ? ಸರ್. ಅದಕ್ಕೇನು ಚಟ್ನಿನಾ ಶ್ರೀಕರಣೆನಾ? ಚಟ್ನಿ. ಚಟ್ನಿನಾ? ಸರ್. ಬರ್ಬೋದಾ ಮನೆಗೆ? ಅಕ್ಕಿ ಕಡುಬು ತಿನ್ನಕ್ಕೆ ಬರ್ಬೋದಾ? ಬರ್ರಿ. ಥ್ಯಾಂಕ್ ಯು. ಏನು ಓದ್ತಾ ಇದ್ದೀರಿ? 4th ಇಂದ 5th ಕಾರ್ತಿಕ್. 4th ಪಾಸ್ ಆಯ್ತಾ? ಸರ್. ಯಾವ ಸ್ಕೂಲು? ವಾರಿಯರ್ಸ್. ವಾರಿಯರ್ಸಾ? ಯಾವಾಗಿಂದ ಶುರು ಶಾಲೆ? 1ನೇ ತಾರೀಕು. ಜೂನ್ 1ರಿಂದನಾ? ಸರ್. ಓಕೆಪ್ಪ, ಆಲ್ ದಿ ವೆರಿ ಬೆಸ್ಟ್. ಒಳ್ಳೇದಾಗಲಿ, ಚೆನ್ನಾಗಿ ಓದಿ, ಆಯಿತಾ? ಸರ್. ಥ್ಯಾಂಕ್ ಯು. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಾ? ಹಾಂ. ಓಕೆ, ಈ ಪ್ರಶ್ನೆ ನಿಮ್ಗೆ ತುಂಬ ಕಷ್ಟ ಆಗ್ಬೋದೇನೋ, ಬಟ್ ಸ್ಟಿಲ್ ಕೇಳ್ತೀನಿ. ಮೊಟ್ಟೆ ಒಡೆಯೋ ಹಾಗಿಲ್ಲ, ಕೊಡ ಮುಳುಗಿಸೋ ಹಾಗಿಲ್ಲ, ಓಕೆ, ಬರೀ ಕೊಡ ತೊಗೊಂಡು ಬರೋ ಹಾಗಿಲ್ಲ. ಉತ್ತರ ಏನು? ಕೊಡ. ಕೊಡನಾ? ಓಕೆಪ್ಪ, ಉತ್ತರ ಏನು ಅಂತ ಆಮೇಲೆ ನಾನೇ ಹೇಳ್ತೀನಿ. ಧನ್ಯವಾದಗಳಪ್ಪ ಕರೆ ಮಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡೋಣ ಇದಕ್ಕೆ ಯಾರು ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಮೊಟ್ಟೆ ಒಡೆಯೋ ಹಾಗಿಲ್ಲ, ಕೊಡ ಮುಳುಗಿಸೋ ಹಾಗಿಲ್ಲ, ಬರೀ ಕೊಡ ತಗೊಂಡು ಬರೋ ಹಾಗಿಲ್ಲ. ಹಾಗಾದರೆ ಉತ್ತರ ಏನು ಅಂತ ಹೇಳಬೇಕು. ಇದೊಂದು ಒಗಟು. ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ನೋಡೋಣ. ಸೊ ಕರೆ ಮತ್ತೆ ಕಟ್ಟಾಯಿತು. ನೋಡೋಣ, ಇನ್ನೊಂದು ವಿಚಾರವನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ದಾವಣಗೆರೆ ನಗರದ ದೇವರಾಜ ಬಡಾವಣೆಯಲ್ಲಿರ್ತಕ್ಕಂಥ CSB ಬ್ಯಾಂಕ್ನಲ್ಲಿ ಕಳ್ತನ ಆಗಿದೆ. ಅದು ಕೂಡ ಹೆಚ್ಚು ಕಡಿಮೆ 3.25 kgಯಷ್ಟು ಕಳ್ತನ ಆಗಿರ್ತಕ್ಕಂಥದ್ದು. ಕಳ್ತನ ಮಾಡಿದ್ದು ಯಾರಪ್ಪ ಅಂತಂದ್ರೆ ಆಶ್ಚರ್ಯ ಆಗತ್ತೆ. ಅದೇ ಬ್ಯಾಂಕಿನ ಕೆಲಸ ಮಾಡ್ತಾ ಇರ್ತಕ್ಕಂಥ ಆರೋಪಿ ಸಂಜಯ್ TP ಅಂತಕ್ಕಂಥವ್ರು. ಸಂಜಯ್ ಅಂತಕ್ಕಂಥವ್ರು ಈ ಒಂದು ಬ್ಯಾಂಕ್ನ ವ್ಯವಸ್ಥಾಪಕ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಗ್ರಾಹಕರು ಅಡಮಾನ ಇಟ್ಟಿದ್ದಂತಹ 1,86,22,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ 3 kg 157 ಗ್ರಾಮ್ ಚಿನ್ನದ ತೂಕವನ್ನು, ಚಿನ್ನದ ಆಭರಣಗಳನ್ನ ಇವರು ಕದ್ದಿದ್ರು. ಇನ್ನೊಂದು ಕರೆ ಬರ್ತಿದ್ದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ಸರ್, TV ವ್ಯಾಲ್ಯೂಮ್ ಮ್ಯೂಟ್ ಮಾಡಬೇಕು ಸರ್, ಇಲ್ಲ ಕಾಲ್ ಕಟ್ ಆಗತ್ತೆ. ಹಲೋ ಹಲೋ ಸರ್, ಬೇಗ ಮಾತಾಡಿ. ತಮ್ಮ ಹೆಸರು ಸರ್? ಬಹುಶಃ ಕರೆ ಸರಿಯಾದ ರೀತಿಯಿಂದ ಸಂಪರ್ಕಕ್ಕೆ ಸಾಧ್ಯವಾಗಿಲ್ಲ ಅಂತ ಅನಿಸುತ್ತೆ. ಎಸ್, ನೌಕರನೇ ಹೆಚ್ಚು ಕಡಿಮೆ 3 ಕೋಟಿಗೂ ಅಧಿಕ ಮೌಲ್ಯದ 3 kgಗೂ ಅಧಿಕ ಹೆಚ್ಚಿನ ಚಿನ್ನವನ್ನು ಕಳ್ತನ ಮಾಡಿ ಈಗ ಸಿಕ್ಕಾಕೊಂಡಿದ್ದಾರೆ. ಎಲ್ಲ ಬಂಗಾರದ ಆಭರಣಗಳನ್ನ ವಶಪಡಿಸ್ಕೊಂಡಿದ್ದಾರೆ. ಸೊ ಗೋಲ್ಡ್ ಲೋನ್ ಆಫೀಸರ್ನಿಂದ ಇದು ವಂಚನೆ ಆಗಿರ್ತಕ್ಕಂಥದ್ದು. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ.
ದಾವಣಗೆರೆ. ನಮಸ್ತೆ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿದ್ದೀರಾ? ಸರ್ ಮಾಡಿದೀವಿ ಸರ್. ಓಕೆ, ಸ್ಪೀಕರ್ ಆಫ್ ಮಾಡ್ಬಿಟ್ಟು ಮಾತಾಡಿ. ಹಾ ಸರ್, ಆಫ್ ಮಾಡಿದೀವಿ ಸರ್. ಓಕೆ, ಹೇಳಿಮ್ಮ, ತಮ್ಮ ಹೆಸರು? ಎಲ್ಲಮ್ಮ ಅಂತಂದ್ ಸರ್. ಎಲ್ಲಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಾವಣಗೆರೆ ಸರ್. ದಾವಣಗೆರೆಯಿಂದ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹಾ ಸರ್, ನಮ್ಮ ಮಗನಿಗೆ ಹೇಳ್ಬೇಕಾಯ್ತು, ಬರ್ತಡೇ ಇದೆ ನಾಳೆ. ನಾಳೆನಾ? ಎಷ್ಟನೇ ವರ್ಷದ್ದು? 4ನೇ ವರ್ಷ ಸರ್. 4ನೇ ವರ್ಷದ್ದು. ಫೋಟೋ ಏನಾರು ಕಳಿಸಿದ್ದೀರಾ? ಇಲ್ಲ ಸರ್, ಈಗ ಕಳ್ಸ್ಬೇಕು. ಓಕೆ, ಇವಾಗ ಕಳಿಸ್ಕೊಡಿ, ನಾಳೆ ಪ್ರಸಾರ ಮಾಡೋಣ. ಅವ್ರ ಹೆಸರು? ಕುಮಾರ್ ಅಂತ. ಕುಮಾರ್. ಓಕೆ. ಸೊ ನಿಮ್ಮ ಮುದ್ದು ಮಗ ಕುಮಾರ್ ಅವರಿಗೆ 4ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿಮ್ಮ. ಓಕೆ. ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ನಾಳೆ ಏನು ಸ್ಪೆಷಲ್ ಮಾಡ್ತಾ ಇದ್ರಿ ನಿಮ್ಮ ಮಗನಿಗೋಸ್ಕರ? ಇನ್ನು ಇಲ್ಲ ಸರ್, ಏನು ಇದು ಮಾಡಿಲ್ಲ, ನೀನ್ ನೋಡ್ಬೇಕು. ಇನ್ನು ಪ್ಲಾನಿಂಗ್ ಮಾಡಿಲ್ವಾ? ಇಲ್ಲ ಸರ್. ಏನು ಇಷ್ಟ ಮಗನಿಗೆ? ಸ್ವೀಟ್ಸಾ ಖಾರನಾ? ಕನ್ನಡ ಸರ್. ಅಲ್ಲಲ್ಲ, ಸ್ವೀಟಾ ಖಾರ ಇಷ್ಟನಾ ಕೇಳಿದೆ. ಸ್ವೀಟ್ ಸರ್. ಸ್ವೀಟಾ? ಓಕೆ ಓಕೆ. ಸೊ ಅವ್ನಿಗೆ ಇಷ್ಟ ಆಗತಕ್ಕಂಥ ಸ್ವೀಟ್ಸ್ ಮಾಡಿ ಒಳ್ಳೇದಾಗ್ಲಿಮ್ಮ. ಒಂದು ಫೋಟೋ ಕಳಿಸ್ಕೊಡಿ, ಪ್ರಸಾರ ಮಾಡೋಣ. ಓಕೆ ಓಕೆ ಸರ್. ಓಕೆಮ್ಮ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನು ನೋಡುವಾಗ ಎಸ್ ಪಿ ಅವರು ಕೂಡ ಹೇಳಿದ್ದಾರೆ. ಸೊ ಬ್ಯಾಂಕ್ನಲ್ಲಿ ಯಾರನ್ನಾದರೂ ನೇಮಿಸ್ಕೊಳ್ಳುವಾಗ ಹುಷಾರಾಗಿ ನೋಡ್ಕೊಂಬಿಟ್ಟು ನೇಮಿಸಿ, ಇಲ್ಲ ಅಂದರೆ ಇಂಥ ಅವಘಡಗಳಾಗ್ತವೆ ಅಂಥೇಳಿ. ಸೊ ಇನ್ನೊಮ್ಮೆ ಪ್ರಶ್ನೆಯನ್ನು ರಿಮೈಂಡ್ ಮಾಡಿಬಿಟ್ಟು ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಮೊಟ್ಟೆ ಒಡೆಯೋ ಹಾಗಿಲ್ಲ, ಕೊಡ ಮುಳುಗಿಸೋ ಹಾಗಿಲ್ಲ, ಬರೀ ಕೊಡ ತೊಗೊಂಡು ಬರೋ ಹಾಗಿಲ್ಲ. ಹಾಗಾದರೆ ಉತ್ತರ ಏನು? ನೋಡೋಣ ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ. ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ. ಸೊ ಕರೆ ಕಟ್ಟಾಯಿತು, ನೋಡೋಣ. ಎಸ್, ಆಂಧ್ರ ಪ್ರದೇಶದ ಒಬ್ಬ ವೀರ ಯೋಧ ಮುರಳಿ ನಾಯಕ್ ಅವರು ಹುತಾತ್ಮರಾಗಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿತ್ತು. ಸೊ ಆಂಧ್ರ ಪ್ರದೇಶ ಸರ್ಕಾರದಿಂದ ಒಂದು ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡಿದ್ದಾರೆ. ಸರ್ಕಾರದ ವತಿಯಿಂದ 50 ಲಕ್ಷ ರೂಪಾಯಿ ಮತ್ತು 5 ಎಕರೆ ಜಮೀನನ್ನು ಮೃತನ ಯೋಧನ ಕುಟುಂಬಕ್ಕೆ ಪವನ್ ಕಲ್ಯಾಣ್ ಅವರು ವೈಯಕ್ತಿಕವಾಗಿ ನೀಡೋದ್ರ ಜೊತೆಗೆ 25 ಲಕ್ಷ ರೂಪಾಯಿ ಮತ್ತು ಅವರ ಒಂದು ಪರ್ಸ್ನಲ್ ಆಗು ಕೂಡ ಕೊಟ್ಟಿದ್ದಾರೆ. ಸೊ ನಿಜಕ್ಕೂ ಕೂಡ ಒಂದು ಹೆಮ್ಮೆಯ ವಿಚಾರ. ಧನ್ಯವಾದಗಳು ಆಂಧ್ರದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರಿಗೆ. ಸೊ ನಮ್ಮ ವೀರ ಯೋಧರ ಸಾವಿಗೆ ನಾವು ಖಂಡಿತ ಬೆಲೆ ಕಟ್ಟಲಿಕ್ಕಾಗಲ್ಲ, ಅವರ ಒಂದು ತ್ಯಾಗಕ್ಕೆ ನಾವು ಬಲಿ ಕಟ್ಟಲಿಕ್ಕಾಗಲ್ಲ. ಅಟ್ಲೀಸ್ಟ್ ಈ ರೀತಿಯಾದರೂ ಅವರಿಗೆ ನಾವೊಂದು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಅಂತ ಅವರ ಒಂದು ಮನೋಭಾವನೆಗೆ ನಾವೆಲ್ಲರೂ ಕೂಡ ಆಭಾರಿಯಾಗಿರಬೇಕು. ನಮಸ್ತೆ ದಾವಣಗೆರೆ. ಹಲೋ, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮಾ. ಹ್ಞೂ ಸರ್, ನಮ್ಮ ಹೆಸರು ಉಷಾ ಅಂತ ಸರ್. ಓಕೆ, ಹೇಳಿ, ಎಲ್ಲಿಂದ ಕರೆ ಮಾಡಿದಿರಿ? ದಾವಣಗೆರೆಯಿಂದ ಮಾಡಿದೀವಿ ಸರ್. ದಾವಣಗೆರೆಯಿಂದ. ಹೇಳಿಮ್ಮ, ಯಾರಾದರೂ ಶುಭಾಶಯ ಹೇಳಬೇಕಾ? ನಮ್ಮ ಮಕ್ಳಿಗೆಲ್ಲ ಗುಡ್ ಮಾರ್ನಿಂಗ್ ಹೇಳ್ರಿ ಸರ್. ಓಕೆಮ್ಮ, ನಿಮ್ಮ ಮಕ್ಕಳ ಹೆಸರು? ಪ್ರಣತಿ, ಕರ್ಬಸಣ್ಣ, ಚಿನ್ಮಯಿ, ಕುಶಾಲ್ ಅಂತ ಸರ್. ಪ್ರಣತಿ, ಕರ್ಬಸಣ್ಣ, ಕುಶಾಲ್, ಪ್ರಣಯ್ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಹಾಯ್ ಹೇಳ್ತಾ ಇದ್ದೀನಿ ಆ್ಯಂಡ್ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಎಲ್ಲ ನಿಮ್ಮ ಮಕ್ಕಳೇನಾ? ತಂಗಿ ಮಕ್ಳು ಸರ್ ಎಲ್ಲ. ಹೌದಾ? ಓಕೆ. ಸರ್ ಎಲ್ಲ ರಜಕ್ಕೆಲ್ಲ ಬಂದು ಇಲ್ಲಿ ದಾವಣಗೆರೆಗೆ ನಮ್ಮ ಮನೆಯಲ್ಲೇ ಎಲ್ಲ ಇರ್ತಾರೆ. ಓಕೆ ಓಕೆ, ಒಳ್ಳೇದಾಗ್ಲಿಮ್ಮ. ಯಾವಾಗಲೂ ಕೂಡ ಎಲ್ಲರ ಜೊತೆ ಇರಬೇಕು, ಆವಾಗಲೇ ಕುಟುಂಬಕ್ಕೊಂದು ಅರ್ಥ ಅಲ್ವಾ? ನೀವು ಚೆನ್ನಾಗಿ ನಡೆಸ್ಕೊಡ್ತೀರಾ ಸರ್. ನಿಮ್ದು ತಿಂಡಿ ಐತೇನು ಸರ್? ತಿಂಡಿ ಇಲ್ಲಮ್ಮ, ನಿಮ್ಮ ಮನೆಗೆ ಬರೋಣ ಅಂತ. ಏನಾದ್ರು ಸ್ಪೆಷಲ್ ಮಾಡಿದ್ದೀರಾ? ನಮ್ಮ ಮನೆಯಲ್ಲಿ ರೊಟ್ಟಿ ಸರ್. ವಾವ್, ರೊಟ್ಟಿ ಸೂಪರ್. ರೊಟ್ಟಿಗೆ ಏನು ಕಾಂಬಿನೇಷನು? ಕಡಲೆಕಾಳು ಪಲ್ಯ, ಚಟ್ನಿ ಸರ್. ವಾವ್ ವಾವ್ ವಾವ್, ಸೂಪರ್. ನಂಗೆ ರೊಟ್ಟಿ ತುಂಬ ಇಷ್ಟ, ಅದ್ರ ಜೊತೆ ಮುಳುಗಾಯಿ ಪಲ್ಯ ಇರುತ್ತೆ ಅಂದರೆ ಭಾಳ ಇಷ್ಟ ಆಗ್ತಿತ್ತು. ಏನೇ ನೋ ಪ್ರಾಬ್ಲಮ್. ಅದೇ ನಮ್ಮ ಕಡೆ ಮಾಡಲ್ಲ ಸರ್, ಇದು ಬಿಜಾಪುರ ಸೈಡ್ ಆ ಕಡೆ ಚೆನ್ನಾಗಿ ಮಾಡ್ತಾರೆ. ಹೌದು ಹೌದು. ಸೊ ರೊಟ್ಟಿಗೆ ಮುಳುಗಾಯಿ ಹೆಣಗಾಯಿ ಆ ಕಡೆ ತುಂಬ ಫೇಮಸ್ ಅಲ್ವಾ, ಚೆನ್ನಾಗಿ ಮಾಡ್ತಾರೆ. ಎಸ್, ಹೇಳಿಮ್ಮ, ಒಂದು ಒಗಟ್ಟು ಕೇಳ್ತೀನಿ, ಉತ್ತರ ಹೇಳ್ತೀರಾ? ಟಿವಿ ನೋಡ್ತಾ ಇದ್ವಿ ಸರ್, ನಮಗೆ ಗೊತ್ತಿಲ್ಲ ಅದು ಒಗಟ್ಟು ಆನ್ಸರ್, ನೀವೇ ಹೇಳ್ಬಿಡ್ರಿ. ಆಮೇಲೆ ನಾನೇ ಹೇಳ್ತೀನಿ. ಸೊ ನಿಮ್ಮ ಹತ್ರ ಯಾವ್ದಾದ್ರು ಪ್ರಶ್ನೆ ಇದೆಯಾ ನನಗೆ ಕೇಳೋದಕ್ಕೆ? ನಮ್ಮ ಹತ್ರ ಏನು ಪ್ರಶ್ನೆ ಇಲ್ಲ ಸರ್. ಓಕೆ. ಸೊ ಮಕ್ಕಳಿಗೆ ಏನೆಲ್ಲ ತಿಂಡಿಗಳನ್ನ ಮಾಡ್ಕೊಡ್ತಾ ಇದ್ರಿ ರಜಾಗಳ ದಿನಗಳಲ್ಲಿ? ಅವ್ರಿಗೆ ಏನಿಲ್ಲ ಸರ್, ನಮ್ಮ ಮನೆಗೆ ಜಾಸ್ತಿ ಸ್ವಲ್ಪ ಫ್ರೂಟ್ಸೇ ಕೊಡ್ತೀವಿ. ತುಂಬ ಒಳ್ಳೆಯದು. ಫ್ರೂಟ್ಸು ಈ ಒಂದು ಬೇಸಿಗೆಗಾಲದಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದರೆ ಫ್ರೂಟ್ಸನ್ನು ಬೆಳಗ್ಗೆ ಹೊತ್ತು ಅಥವಾ ಮಧ್ಯಾಹ್ನ ಹೊತ್ತು ಮಾತ್ರ ಕೊಡಿ. ಸೂರ್ಯ ಮುಳುಗಿದ ಮೇಲೆ ಯಾವ ಫ್ರೂಟ್ಸನ್ನು ಕೊಡಬಾರ್ದು ಮಕ್ಕಳಿಗೆ. ಡೈಜೆಷನ್ ಪವರ್ ವೀಕ್ ಆಗಿಬಿಡುತ್ತೆ. ಯಾಕೆಂದರೆ ನಮ್ಮ ಕಡೆ ಎಲ್ಲ ಒಂದು ಸಂಪ್ರದಾಯ ಏನಿದೆ ಅಂದರೆ, ಹೊಟ್ಟೆ ತುಂಬ ಊಟ ಮಾಡಿದ್ಮೇಲೆ ಮತ್ತೊಂದು ಸ್ವಲ್ಪ ತಿನ್ನಿ ಅಂತ ಹಣ್ಣುಗಳನ್ನ ಕೊಟ್ಬಿಡ್ತಾರೆ. ಸೊ ಹಾಗೆ ಕೊಡೋದ್ರಿಂದ ಇಷ್ಟಪಡಲ್ಲ ಸರ್, ಬರೀ ಬೇಕರಿ ಐಟಮ್ಸ್ ಇಷ್ಟಪಡ್ತಾರೆ. ಸೊ ಬೇಕರಿ ಐಟಮ್ಸನ್ನು ಅವರು ಹಸ್ಕೊಂಡಿದ್ರು ಕೊಡೋಕೆ ಹೋಗಬೇಡಿ. ಯಾಕೆಂದರೆ ಎಲ್ಲ ಆಲ್ಮೋಸ್ಟ್ ಮೈದಾ ಹಾಕಿ ಮಾಡಿರ್ತಾರೆ, ಇಲ್ಲ ಅದ್ರ ಜೊತೆಗೆ ಎಕ್ಸೆಸಿವ್ ಸಕ್ಕರೆಗಳನ್ನ ಹಾಕಿರ್ತಾರೆ, ಸಾಕ್ರಿನ ಹಾಕಿರ್ತಾರೆ.
ಸೊ ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಆ ಟೇಸ್ಟ್ ಬಡ್ಸ್ ಅಂತಕ್ಕಂಥದ್ದು ಹಾಳಾಗೋಗ್ಬಿಡತ್ತೆ. ಸೊ ಮುಂದೆ ನೀವು ಮನೆ ಅಡುಗೆ ಎಷ್ಟೇ ಚೆನ್ನಾಗಿ ಮಾಡಿ ಹೋಳಿಗೆ ತುಪ್ಪ ಹಾಕಿಕೊಟ್ರು ಕೂಡ ಅವ್ರಿಗೆ ಟೇಸ್ಟ್ ಆಗಲ್ಲ. ಹಾಗಾಗಿ ಹಠ ಮಾಡಿದ್ರು ಪರವಾಗಿಲ್ಲ, ಅವರು ಒಂದು ವೇಳೆ ತಿಂಡಿ ತಿನ್ನಲಿಲ್ಲ, ಊಟ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ. ನಮ್ಮ ಮಗಳು ಪ್ರಣತಿ ಅಂತ ಸರ್, ಇವಳಿಗೆ ಒಂದ್ ಸ್ವಲ್ಪ ಗುಡ್ ಮಾರ್ನಿಂಗ್ ಅಂತ ಹೇಳಿ ಸರ್. ಓಕೆ ಓಕೆ, ಪ್ರಣತಿಗೆ ವೆರಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಮಾತಾಡೋಣ. ಹಲೋ ಹಲೋ, ಹಾಯ್ ಪ್ರಣತಿ. ಹಾಯ್ ಸರ್. ಗುಡ್ ಮಾರ್ನಿಂಗ್ ಅಂತ ಹೇಳಿ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಎಷ್ಟನೇ ಕ್ಲಾಸ್ ಓದ್ತಿದ್ದೀರಿ ಪುಟ? ಸೆಕೆಂಡ್ ಸ್ಟ್ಯಾಂಡರ್ಡ್. ಸೆಕೆಂಡ್ ಸ್ಟ್ಯಾಂಡರ್ಡಾ? ಯಾವ ಸ್ಕೂಲು? ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ. ನಾನು ಅದೇ ಸ್ಕೂಲಲ್ಲಿ ಓದ್ತಾ ಇರೋದು. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ನೋಡಿಲ್ವಾ? ಸರ್, ನಮ್ಮ ಪಪ್ಪನಿಗೆ ಗುಡ್ ಮಾರ್ನಿಂಗ್ ಹೇಳ್ರಿ ಸರ್. ನಮ್ಮ ಪಪ್ಪನೇ ಗುಡ್ ಮಾರ್ನಿಂಗ್ ಹೇಳ್ರಿ ಸರ್. ನಿಮ್ಮ ಪಪ್ಪಂಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕಾ? ಪಪ್ಪನ ಹೆಸರೇನು? ಮಂಜುನಾಥ್ ಸರ್. ಮಂಜುನಾಥ್. ಪಪ್ಪ ಅಂದ್ರೆ ತುಂಬಾ ಇಷ್ಟನಾ ನಿಮ್ಗೆ? ಏನ್ ತಂದ್ಕೊಡ್ತಾರೆ ಪಪ್ಪ ತಿನ್ನಕ್ಕೆ? ನಮ್ಮ ಅಮ್ಮ ದೀಪಮ್ಮ. ಅವಳಿಗೂ ಗುಡ್ ಮಾರ್ನಿಂಗ್ ಹೇಳ್ರಿ ಸರ್. ಓಕೆ ಪುಟ್ಟ, ಗುಡ್ ಮಾರ್ನಿಂಗ್ ಹೇಳ್ರಿ ಸರ್. ಆಯ್ತು ಪುಟ್ಟ. ನಿಮ್ಮ ಪಪ್ಪ ಮಮ್ಮಿಗೆ ಇಬ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಓಕೆ, ನಿಮ್ಮ ಹತ್ರ ಮಾತಾಡಿದ್ ನಮಗೆ ತುಂಬಾ ಖುಷಿ ಆಯ್ತು ಸರ್. ಧನ್ಯವಾದಗಳು ಮಾ. ಸೊ ಒಳ್ಳೇದಾಗ್ಲಿ, ಹೀಗೆ ಕರೆ ಮಾಡ್ತಾ ಇರಿಮ್ಮ. ಥ್ಯಾಂಕ್ ಯು. ಚೆನ್ನಾಗಿ ಹೇಳ್ತೀರಾ ಸರ್ ಎಲ್ಲ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮಾ. ಸೊ ಹೀಗೆ ಕರೆ ಮಾಡ್ತಾ ಇರಿಮ್ಮ, ಒಳ್ಳೇದಾಗ್ಲಿ. ಸರಿ ಸರ್, ಆಯ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಒಂದು ಒಗಟನ್ನು ಕೇಳಿದ್ದೆ, ಒಗಟಾಗಿಯೇ ಉಳ್ಕೊಂಡಿದೆ. ಇದುವರೆಗೂ ಯಾರೂ ಒಗಟಿಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಿಲ್ಲ. ನೋಡೋಣ, ಇನ್ನೊಂದು ಕರೆ ಬರ್ತಿದೆ. ಶಾಂತಮ್ಮ ಬಲ್ಲೂರವರು. ನಮಸ್ತೆ ಅಮ್ಮ. ನಮಸ್ತೆ ತಮ್ಮ. ನಮಸ್ತೆಪ್ಪ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗದವಪ್ಪ. ಅಮ್ಮ ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳೋದಿತ್ತಾ? ಶುಭಾಶಯನ್ ಹೇಳೋದಲ್ರಿ, ಆ ರಕ್ತದಾನ ಕೊಡಕ್ ಅಂದ್ರಲ್ಲ, ನಿನ್ನೆ ದಿವಸ ಕೇಳಿದ್ದೆ. ಅಮ್ಮ ಇನ್ ನಾವ್ ಕೊಡ್ಬೋದ್ರ? ಅಮ್ಮ, ಬಹುಶಃ ನನಗೆ ಗೊತ್ತಿರೋ ಪ್ರಕಾರ 65 ವರ್ಷ ಮೇಲ್ಪಟ್ಟವ್ರದ್ದು ರಕ್ತದಾನ ತಗೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಒಂದು ಡೆಡಿಕೇಶನ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಮ್ಮ. ಈ ವಯಸ್ಸಿನಲ್ಲೂ ಕೂಡ ರಕ್ತ ಕೊಡ್ಬೋದಾ ಅಂತ ಕೇಳಿದ್ರಲ್ಲ ಫೋನ್ ಮಾಡಿ, ನಂಗೆ ತುಂಬಾ ಖುಷಿ ಆಯ್ತು. ನಮಗೆ ಒಂದು ಆಶೆ ಕೊಡ್ಬೇಕು, ದಾನ ಮಾಡ್ತಲೇ ಹೋಗ್ಬೇಕು. ನಾವು ಮರಣ ಒಂದವರೆಗೆ ದಾನ ಮಾಡ್ಬೇಕು ಅನ್ನೋದೊಂದು ಆಶೆ. ಬಹಳ ಖುಷಿ ಆಗತ್ತಮ್ಮ. ನಿಮ್ಮಂಥವ್ರು ಇರೋದ್ರಿಂದನೇ ಬಹುಶಃ ನಮ್ಮ ಒಂದು ಭೂಮಿಗೆ, ಆ ದೇಶಕ್ಕೆ ಹೊತ್ತೊತ್ತಿಗೆ ಮಳೆ ಬೆಳೆ ಆಗತ್ತೆ ಅಂತ ಅನ್ಕೋತೀನಿ. ಸತ್ತಾಗ ಹೊತ್ಕೊಂಡು ಹೋಗೋದು ಏನಿಲ್ಲ, ಕೊಡ್ಬೇಕು ಅಂತಿರಲ್ಲ, ತುಂಬಾ ಖುಷಿ ಅದೇ ಆಗುತ್ತೆ. ಅಲ್ಲ, ಅದ್ ಸ್ವಲ್ಪ ಕೊಡ್ಬೇಕು ಅನ್ನೋದಾದ್ರ ನಮಗೆ ತಿಳಿಸ್ರಿ. ಖಂಡಿತ ಅಮ್ಮ, ಖಂಡಿತ. ಅದೇ ನನಗೆ ಗೊತ್ತಿರೋ ಪ್ರಕಾರ ನಾನು ಇನ್ನೊಂದ್ಸರಿ ತಿಳ್ಕೊಳ್ತೀನಿ ಡಾಕ್ಟರ್ ಹತ್ರ. ಕೇಳ್ರಿ. ಖಂಡಿತ ಕೇಳ್ತೀನಿ. ಬಟ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ 65 ವರ್ಷ ಮೇಲ್ಪಟ್ಟವರು ರಕ್ತದಾನ ಮಾಡೋದಕ್ಕೆ ಬರೋದಿಲ್ಲ ಅಂತ ಅನ್ಸುತ್ತೆಮ್ಮ. ನಮಗೆ ಆರೋಗ್ಯ ಸರಿ ಐತ್ರಿ, ಅದಕ್ಕೆ ನನಗೊಂದು ಆಸೆ, ಎಷ್ಟಾಗ್ಲಿ ಸ್ವಲ್ಪ ಆಗ್ಲಿ ಕೊಡ್ಬೇಕಂತ. ಆಯ್ತಮ್ಮ, ಖಂಡಿತ ನಾನು ಕೇಳ್ತೀನಿಮ್ಮ. ತುಂಬಾ ಖುಷಿ ಆಯ್ತು ನೀವು ಕೊಡಬೇಕು ಅಂತ ಆಸೆ ಪಟ್ಟಿದ್ದು. ಹೌದೌದು. ಈಗೆಷ್ಟು 92 ವರ್ಷ ಅಮ್ಮ? ಇಲ್ಲ, 80 ವರ್ಷ ರೀ. 80 ವರ್ಷ. ಹಾ. ಓಕೆ ಓಕೆ, ಆಗ್ಲಿಮ್ಮ. ಖಂಡಿತ ನಾನು ವೈದ್ಯರ ಹತ್ರ ಕೇಳ್ತೀನಿ, ಆಯ್ತಾ? ಪ್ರಯತ್ನ ಮಾಡಿ ಹೇಳ್ರಿ ನಮಗೆ. ಖಂಡಿತ ಅಮ್ಮ, ನಾಳೆ ತಿಳಿಸ್ತೀನಿ ಅಮ್ಮ, ನಾಳೆ ತಿಳಿಸ್ತೀನಿ ನಿಮ್ಗೆ. ನಾಳೆ ನಾವು ಮಾಡ್ತಾವಲ್ಲ. ಹಾ ಅಮ್ಮ, ಹೇಳ್ರಿ. ಆಗ್ಲಿಮ್ಮ, ಆಗ್ಲಿ. ಖಂಡಿತ ಅಮ್ಮ, ತುಂಬಾ ಖುಷಿ ಆಯ್ತಮ್ಮ ನಿಮ್ ಜೊತೆ ಮಾತಾಡಿ. ಹಿಂಗೆ 100 ಕಾಲ ಸಂತೋಷವಾಗಿರಿ, ಆರೋಗ್ಯವಾಗಿರಿ. ದೇವ್ರು ಎಲ್ಲಾರಿಗೆ ಒಳ್ಳೇದ್ ಮಾಡ್ರಿ. ಆಗ್ಲಿಮ್ಮ, ನಿಮ್ಮ ಆಶೀರ್ವಾದ ಎಲ್ರ ಮೇಲೆ ಇರ್ಲಿಮ್ಮ. ನಮಸ್ತೆ ಅಮ್ಮ, ಥ್ಯಾಂಕ್ ಯು. ಆಯ್ತಪ್ಪ, ಒಳ್ಳೇದಾಗ್ಲಿ. ನಮಸ್ತೆ ಅಮ್ಮ. ಎಸ್ ವೀಕ್ಷಕರೇ, ಸೊ 80 ವರ್ಷ ವಯಸ್ಸಿನಲ್ಲೂ ಕೂಡ ನಾನು ರಕ್ತದಾನ ಮಾಡ್ಬೋದಾ ಅಂತ ಕೇಳ್ತಾರಲ್ವಾ. ಸೊ ಹ್ಯಾಟ್ಸ್ ಆಫ್ ಶಾಂತಮ್ಮ ಬಲ್ಲೂರ್ ಅವ್ರಿಗೆ. ಎಸ್, ಇದು ವೀಕ್ಷಕರೇ ಬಹುಶಃ ಒಂದು ನಮ್ಮ ಭಾರತೀಯತೆಯನ್ನು ಹೇಳ್ತಕ್ಕಂಥ, ನಾವು ಎಲ್ಲದರಲ್ಲೂ ಕೂಡ ಕೊಡುಗೈ ದಾನಿಗಳು ಅಂಥೇಳಿ ಭಾರತದವ್ರನ್ನ ಸುಮ್ಮನೆ ಹೊಗಳಲ್ಲ ರೀ. ನೋಡಿರಿ, ಯಾರು ಈ ಒಂದು ಏಜಲ್ಲಿ ಅಯ್ಯೋ ಆರಾಮಾಗಿದ್ದರೆ ಸಾಕಪ್ಪ, ನಂಗೆ ಯಾಕೆ ಊರಿನ ಉಸಾಬ್ರೆ ಅನ್ನೋವಾಗ ನಾನು ಕೊಡ್ಬೋದು ರಕ್ತ ಅಂತ ಕೇಳ್ತಾರೆ. ಸೊ ಹ್ಯಾಟ್ಸ್ ಆಫ್ ಅಮ್ಮ, ತುಂಬ ಖುಷಿ ಆಯಿತು. ನಿಮ್ಮ ಒಂದು ಮನಸ್ಸಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಸ್, ನಾನು ಆಗಲೇ ಹೇಳ್ತಾ ಇದ್ದೆ. ಸೊ ನಮ್ಮ ರಾಜ್ಯದಲ್ಲೂ ಕೂಡ ಈ ರೀತಿಯ ಒಂದು ಘಟನೆಗಳು ನಡೆದಾಗ, ಅಥವಾ ನಮ್ಮ ರಾಜ್ಯದ ಯಾವುದೇ ಯೋಧರನ್ನ ಕಳ್ಕೊಂಡೋಗಲು ಕೂಡ ಈ ಥರದ ಒಂದು ಮಾನಸಿಕ ಸ್ಥೈರ್ಯವನ್ನು, ಮಾನಸಿಕ ಬೆಂಬಲವನ್ನು ನಮ್ಮ ರಾಜ್ಯ ಸರ್ಕಾರವು ಕೂಡ ನೀಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಕುಟುಂಬದ ಒಂದು ಮುಖ್ಯ ಆಧಾರ ಸ್ತಂಭ ಆಗಿರ್ತಕ್ಕಂಥ ಏನು ಮುರಳಿ ನಾಯಕ್ ಇದ್ದರು, ಅವರನ್ನು ಕಳ್ಕೊಂಡಿರ್ತಕ್ಕಂಥ ಕುಟುಂಬಕ್ಕೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ತುಂಬ ಒಂದು ಒಳ್ಳೆಯ ಘೋಷಣೆ ಮಾಡಿದ್ದಾರೆ. ಇನ್ನೊಮ್ಮೆ ಖುಷಿಯಿಂದ ಹೇಳ್ತಾ ಇದ್ದೀನಿ, ವೈಯಕ್ತಿಕವಾಗಿ 25 ಲಕ್ಷ ರೂಪಾಯಿ ಕೊಟ್ಟರೆ, ಸರ್ಕಾರದಿಂದ 50 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದರ ಜೊತೆಗೆ 5 ಎಕರೆ ಭೂಮಿಯನ್ನು ಈ ಒಂದು ಕುಟುಂಬಕ್ಕೆ ಒಂದು ಕೊಡುಗೆಯಾಗಿ ನೀಡಿದ್ದಾರೆ. ಸೊ
ಇದನ್ನು ದಾನ ಅಂತ ಹೇಳಬಾರ್ದು, ಏಕೆಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಜೀವದ ಮುಂದೆ ಇದು ದಾನ ಅಂದರೆ ತುಂಬ ಚಿಕ್ಕ ಶಬ್ದ ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನು ದಾನ ಅಂತ ನಾನು ಹೇಳೋದಕ್ಕೆ ಇಷ್ಟನೇ ಪಡೋದಿಲ್ಲ, ಏಕೆಂದರೆ ಅವರ ಒಂದು ಯೋಧರಿಗೆ ದಾನ ಕೊಡೋಷ್ಟು ದೊಡ್ಡವರು ಯಾರೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಆ ಒಂದು ಆಂಧ್ರ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸೊ ಹೀಗೆ ಒಂದು ಒಳ್ಳೆಯ ಒಂದು ಕೆಲಸವನ್ನು ಯಾವತ್ತೂ ಮಾಡಿ ಯೋಧರ ಜೊತೆ ಯಾವತ್ತೂ ನಿಂತ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನೊಂದು ಕರೆ ಬರ್ತಿದೆ ಯಾರ್ದು ಅಂತ ನೋಡೋಣ. ನಮ್ಮ ನೀಲಮ್ಮ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ಹೇಳಿ. ತಿಂಡಿ ಆಯಿತಾ? ಇಲ್ರಿ ಸರ್, ತಿಂಡಿ ಮಾಡೋಕ್ ನೀವು ಸರ್? ಏನು ತಿಂಡಿ? ತಿಂಡಿ ಸರ್ ಇದು ಇವತ್ತು ಬಿಸಿಬೇಳೆ ಬಾತು. ಬಿಸಿಬೇಳೆ ಬಾತು, ಓಕೆ. ಹೇಳಿಮ್ಮ, ಯಾಕಾದ್ರೂ ಶುಭಾಶಯ ಹೇಳಬೇಕಾ? ಸರ್ ಇವತ್ತది ಇದು ನಮ್ಮ ಚಂದ್ರಮ್ಮ ಮಹೇಶ್ ಅಂತ ನಮ್ಮ ಮಾಮನ ಮಗಳು, ಅವ್ರದ್ದು 28ನೇ ವರ್ಷದ ಆನಿವರ್ಸರಿ, ವೆಡ್ಡಿಂಗ್ ಆನಿವರ್ಸರಿ ಇವತ್ತು. ಫೋಟೋ ಕಳಿಸಿದ್ದೀರಾ? ನಿನ್ನೆ ಒಂದು ಕಳಿಸಿದ್ವಿ, ಅದು 25ನೇ ವರ್ಷದ್ದು. ಇವತ್ತು ಇವ್ರದ್ದು ಇರೋದು, ಇದು ನಾಳೆ ಇರೋದು ನಮ್ಮ ಮಾಮನ ಮಗಳದು. ಅವ್ರು ಕಳಿಸ್ತಾಳ್ರಿ ಸರ್, ನಾಳೆ ಕಳಿಸ್ತೀನಿ. ಕಳಿಸ್ಕೊಡಿಮ್ಮ, ಕಳಿಸ್ಕೊಡಿ. ಸೊ ಅವ್ರಿಗೆ ಅಡ್ವಾನ್ಸ್ ಆಗಿ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ನೀಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿಮ್ಮ. ಇನ್ನೊಂದು ಫೋಟೋ ಹಾಕಿದ್ದೀನಿ ನೋಡ್ರಿ ಸರ್ ರಾತ್ರಿ, ಲಕ್ಷ್ಮಮ್ಮ ರಾಜಣ್ಣ, ಲಕ್ಷ್ಮೀ ರಾಜಣ್ಣ ಅಂತ ಹೇಳಿ, 25 ವರ್ಷದವ್ರದ್ದು. ಲಕ್ಷ್ಮೀ ರಾಜಣ್ಣ ಅಂತನಾ? ಹ್ಞೂನ್ರಿ ಸರ್. ಅವ್ರದ್ದು ಏನು ಆನಿವರ್ಸರಿನಾ? 25ನೇ ವರ್ಷದವ್ರದ್ದು. ಓಕೆ. ಸೊ ನಾಳೆ 18ಕ್ಕೆ ಐತಿ ನಮ್ಮ ಮಾಮನ ಮಗಳದು. ಓಕೆ ಅವ್ರು ಇರೋದು. ಓಕೆ. ಸೊ ಲಕ್ಷ್ಮೀ ರಾಜಣ್ಣ ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಆ ಭಗವಂತ ಅವರಿಗೆ ಹೀಗೆ ಜೊತೆಯಾಗಿ ಬಾಳವಾಗಿ ಹಾರೈಸ್ಲಿ ಅಂತ ಕೇಳ್ಕೊಳ್ತೀನಿ. ಫೋಟೋ ಬರ್ತಾ ಇದೆ ನೋಡಿಮ್ಮ. ಹೌದಲ್ರಿ ಸರ್, ಬರ್ತಾ ಐತಿ. ಅವರಯ್ಯ 2 ಮಕ್ಕಳು, ಹಾಂ, ಅವ್ರ ಮನೆಯವರು. ಓಕೆ ಓಕೆ, ಒಳ್ಳೇದಾಗ್ಲಿಮ್ಮ. ಸೊ ಫೋಟೋ ಪ್ರಸಾರ ಆಗಿದೆ ಅಂತ ಅವ್ರಿಗೂ ತಿಳಿಸ್ಬಿಡಿ. ಹ್ಞೂ ಹೇಳ್ತೀನಿ, ಸಾಯಂಕಾಲ ನೋಡ್ರಿ ಅಂತಂದು ಹೇಳ್ತೀನಿ. ಹೇಳಿಮ್ಮ, ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಕಾರ್ಯಕ್ರಮ ಮರುಪ್ರಸಾರ ಆಗುತ್ತೆ, ಅಲ್ಲಿ ನೋಡ್ಲಿಕ್ಕೆ ಹೇಳಿಮ್ಮ ಅವ್ರಿಗೆ. ಹ್ಞೂ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ. ಹಾಕಿದ್ದಕ್ಕೆ ಧನ್ಯವಾದಗಳಮ್ಮ. ನಿಮಗೆಲ್ಲ ಥ್ಯಾಂಕ್ ಯು ಸರ್. ಖಂಡಿತ. ನಾಳೆ ಒಂದು ಹಾಕ್ತಾಳ್ರಿ ಸರ್ ನಮ್ಮ ಮಾಮಗಳದ್ದು, ಅವ್ರದ್ದು 18ನೇ ತಾರೀಕು ಐತಿ. ಹಾಂ. ನಾಳೆ ದಿನ ಐತಿ ಟೈಮ್, ನಾಳೆ ನಾಳೆ ನಮ್ದು 16ಕ್ಕೆ ಸರ್. ನಾಳೆ ನಿಮ್ಮದು ಆನಿವರ್ಸರಿನಾ? ಹ್ಞೂ ಸರ್, ನಮ್ದು 36ನೇ ವರ್ಷದ್ದು. ಅಬ್ಬಾ, ಒಂದು ಫೋಟೋ ಕಳಿಸ್ಕೊಡಿಮ್ಮ, ಇವತ್ತೇ ಫೋಟೋ ಕಳಿಸಿ. ಹ್ಞೂ ಸರ್, ಕಳಿಸ್ತೀನಿ. ನಾಳೆ ನಿಮ್ಮ ಮನೆಗೆ ಬರ್ಬೇಕಾ ಊಟಕ್ಕೆ? ಹಂಗಿದ್ರೆ ಬರ್ರಿ ಸರ್, ಖಂಡಿತ ಬರ್ರಿ ಸರ್. ಹೋಳಿಗೆ ನಾಳೆ ಹೋಳಿಗೆ ಮಾಡಿಸ್ತಿದ್ದೀರಾ? ಹೋಳಿಗೆ ಆಗಲಿ ಖಂಡಿತ ಬರೋಣ. ಆಗಲಿ ಖಂಡಿತ. ಥ್ಯಾಂಕ್ ಯು ಮಾ. ಹೇಳಿಮ್ಮ, ಹೇಳಿ. ಖಂಡಿತ ಬರ್ರಿ ಸಂದೆ. ಆಗಲಿಮ್ಮ, ಖಂಡಿತ ಬರೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಏನ್ರಿ ಸರ್, ಹೇಳ್ರಿ ಸರ್, ನೋಡೋಣ, ಬಂದ್ರೆ ಹೇಳ್ತೀನಿ. ಮೊಟ್ಟೆ ಒಡೆಯೋ ಹಾಗಿಲ್ಲ, ಹಾಂ, ಖಾಲಿ ಕೊಡ ಮುಳುಗ್ಸೋ ಹಾಗಿಲ್ಲ, ಏನು ಕೊಡ ಮುಳುಗ್ಸೋ ಹಾಗಿಲ್ಲ, ಬರೀ ಕೊಡ ತೊಗೊಂಡು ಬರೋ ಹಾಗಿಲ್ಲ. ಇದು ತೆಂಗಿನಕಾಯಿ ಇರ್ಬೋದು, ಗೊತ್ತಿಲ್ಲ ನನಗೆ. ಆಪ್ಷನ್ ಎಲ್ಲ ಇದಾವ? ಆಪ್ಷನ್ ಏನಿಲ್ಲ, ಒಗಟಿದ್ದು. ಹೌದ್ರಾ? ಇನ್ನೊಂದ್ಸಲ ಹೇಳ್ರಿ ಸರ್. ಈಗ ನೀವು ಹೇಳಿರೋ ಉತ್ತರನೇ ಸರಿಯಾಗಿದೆ. ಅಯ್ಯೋ ಹೌದೇನ್ರಿ, ಸುಮ್ಮನೆ ಹಂಗೆ ಇದೆ. ಹೌದಮ್ಮ. ಸೊ ನಾನೊಂದು ಹೇಳಿ ಸರ್. ಏನಂದ್ರಿಮ್ಮ? ಸರ್ ನಾನೊಂದು ಅಂದೆ. ಹೇಳಿಮ್ಮ. ಸರ್ ಇದು ಗಾಳಿ ಕುಡಿದ್ರೆ ಸಾಯ್ತಾರೆ, ಗಾಳಿ ಕುಡಿದ್ರೆ ಬದುಕ್ತಾರೆ. ಏನ್ ಹೇಳ್ರಿ? ಗಾಳಿ ಕುಡಿದ್ರೆ ಸಾಯ್ತಾರೆ, ಹಾಂ, ನೀರ್ ಕುಡಿದ್ರೆ ಬದುಕ್ತಾರೆ. ಗಾಳಿ ಕುಡಿದ್ರೆ ಸಾಯ್ತಾರೆ, ನೀರು ಕುಡಿದ್ರೆ ಬದುಕ್ತಾರೆ. ಮೀನಾ? ಅಲ್ಲ, ಗಾಳಿ ಕುಡಿದ್ರೆ ಸಾಯ್ತಾರೆ, ನೀರ್ ಕುಡಿದ್ರೆ ಬದುಕ್ತಾರೆ. ಇದಕ್ಕೆ ಒಗಟಿದು ಉತ್ತರ ಏನು? ನೀವೇ ಹೇಳ್ಬಿಡಿಮ್ಮ, ಉತ್ತರ ಗೊತ್ತಾಗ್ತಿಲ್ಲ ನಂಗೆ. ಚಿದಾನಂದ್ ಸರ್ ಗೊತ್ತಿರ್ಬೇಕೇನು ಹೇಳ್ತೀವಿ ಸರ್, ಗೊತ್ತಿರ್ತಾವ. ಇಲ್ಲ, ಚಿದಾನಂದ್ ಸರ್ ನಗ್ತಾ ಇದಾರೆ, ಗೊತ್ತಿಲ್ಲ, ಅಮ್ಮವ್ರಿಗೆ ಕೇಳ್ಬಿಡಿ ಅಂತ. ಇಲ್ಲ, ಆಯ್ತು ಫೋನ್ ಒಳಗೆ ನಾವು ನೋಡಿದ್ದೆ, ಅದಕ್ಕೆ ಕೇಳ್ತಾ ಇದೀನಿ. ನೀವು ಅವ್ರು ನೋಡಿರ್ಬೋದಂತ. ಫೋನ್ ನೋಡಿದ್ದ ಒಂದ್ಸಲ ಅಲ್ಲಿ, ಹಂಗಾಗಿ ಹೇಳಿ ನಿಮಗೆ. ಓಕೆ ನೋಡೋಣಮ್ಮ, ನಾನು ಪ್ರಯತ್ನ ಮಾಡ್ತೀನಿ. ಮತ್ತೆ ಯಾರಾದ್ರೂ ನಮ್ಮ ಅವರು ಉತ್ತರ ಹೇಳ್ತಾರೆ ಮಾಡಿದ್ರೆ ಮತ್ತೆ ಮಾಡಿ ಹೇಳ್ತಾಳ್ರಿ ಸರ್ ನಾನು. ಖಂಡಿತಮ್ಮ, ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಒಳ್ಳೇದಾಗ್ಲಿಮ್ಮ. ನಮಸ್ತೆ. ಓಕೆ ಸರ್. ಎಸ್ ಮಾ, ನಮಸ್ತೆ. ಸರ್ ನಿಮ್ಗೆ ತಿಂಡಿ ಇವತ್ತು? ತಿಂಡಿ ಇಲ್ಲಮ್ಮ, ಇನ್ಮೇಲೆ ಹೋಗಿ ಮಾಡಬೇಕು. ಹೌದು ಸರ್, ಬರ್ರಿ ಸರ್ ನಮ್ಮನೆಗೆ. ಆಗಲಿ ನಾಳೆ ಬರೋಣ ಹೋಳಿಗೆ ಊಟಕ್ಕೆ. ಬರ್ರಿ ಸರ್, ಖಂಡಿತ ಬರ್ರಿ ಸರ್. ಓಕೆ ಅಮ್ಮ, ನಮಸ್ಕಾರ, ಥ್ಯಾಂಕ್ ಯು. ಹ್ಞೂ ಬರ್ರಿ ಸರ್ ನಾಳೆ. ಆಗಲಿ ಖಂಡಿತ ಪ್ರಯತ್ನ ಮಾಡ್ತೀನಮ್ಮ. ಹ್ಞೂ ಓಕೆ ಅಮ್ಮ, ನಮಸ್ತೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡೋದಾದರೆ, ಇನ್ನೊಬ್ಬ ವೀರ ಯೋಧ
ರಾಮ್ಬಾಬು ಸಿಂಗ್ ಇವರು ಬಿಹಾರ್ನವರು. ಇವರು ಕಳೆದ 4 ದಿನಗಳ ಹಿಂದೆ ಅಂದರೆ 9ನೇ ತಾರೀಕು ನಡೆದಂತಹ ಯುದ್ಧದ ಸಂದರ್ಭಗಳಲ್ಲಿ ಇವರು ಕೂಡ ಒಂದು ಅಪಘಾತಕ್ಕೀಡಾಗಿ ಒಂದಷ್ಟು ಏಟಾಗಿತ್ತು ಇವರಿಗೆ. ಅನ್ಫಾರ್ಚುನೇಟಾಗಿ ಇವರು ಕೂಡ ಆ ಒಂದು ಭಗವಂತನ ಪಾತ್ರಕ್ಕೆ ಆಗಿದ್ದಾರೆ, ಭಗವಂತನಲ್ಲಿ ಲೀನವಾಗಿದ್ದಾರೆ. ಸೊ ತುಂಬ ಬೇಜಾರಾಗತ್ತೆ. ಇವರು ಕೂಡ ಕೇವಲ 3 ತಿಂಗಳ ಹಿಂದೆ ಮದುವೆ ಆಗಿದ್ದರು, 4 ತಿಂಗಳ ಹಿಂದೆ ಮದುವೆ ಆಗಿದ್ದು ಅಂತ ಕೇಳಿ ತುಂಬ ದುಃಖ ಆಗತ್ತೆ. ಸೊ ಇವರ ಹೆಸರು ರಾಮ್ಬಾಬು ಸಿಂಗ್ ಅಂತ ಹೇಳಿ. ತುಂಬ ನೋವಾಗತ್ತೆ. ಬಿಹಾರದ ಒನ್ ಆಫ್ ದ ಯಂಗ್ ಸಿಪಾಯಿ ಆಗಿದ್ದರು ಇವರು. ಕೇವಲ 4 ತಿಂಗಳಲ್ಲಿಯೇ ಆ ಒಂದು ಸಹೋದರಿಯ ಕುಂಕುಮ ಅಳಿಸ್ತಾ ಇದೆ. ಸೊ ತುಂಬ ನೋವಾಗತ್ತೆ. ಎಲ್ಲರೂ ಹೇಳ್ತಾರೆ ಯುದ್ಧ ಅಂತ ಹೇಳಿದ್ರೆ, ಯುದ್ಧ ಅಂದರೆ ಇಷ್ಟೊಂದು ಭೀಕರತೆ ಇರುತ್ತೆ. ಸೊ ನಾವೆಲ್ಲರೂ ಕೂಡ ಆ ಒಂದು ಸೀರಿಯಸ್ನೆಸ್ಸನ್ನು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ. ಸುಮ್ಮನೆ ನಾವು ವಾಟ್ಸಪ್ ಸ್ಟೇಟಸಲ್ಲಿ ಕಾಮೆಂಟಲ್ಲಿ ಹಾಕ್ಬಿಟ್ಟು ಪಾಕಿಸ್ತಾನವನ್ನು ಮುಗಿಸ್ಬಿಡಿ, 4 ಶೆಲ್ ದಾಳಿ ಮಾಡಿ, ಜೆಟ್ ದಾಳಿ ಮಾಡಿ ಅಂದಷ್ಟು ಸುಲಭ ಅಲ್ಲ. ಏಕೆಂದರೆ ಅವರು ಕೂಡ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅವರು ಕೂಡ ನಮ್ಮ ಮೇಲೆ ಡ್ರೋನ್ ದಾಳಿಯನ್ನು ಮಾಡ್ತಾರೆ, ಶೆಲ್ ದಾಳಿಯನ್ನು ಮಾಡ್ತಾರೆ. ಸೊ ನಮ್ಮವ್ರ ಪ್ರಾಣ ಕೂಡ ಹೋಗ್ಬೋದು. ಹಾಗಾಗಿ ಯುದ್ಧ ಅಂದರೆ ಅದೊಂದು ಭಯಂಕರವಾಗಿರ್ತಕ್ಕಂಥ ಒಂದು, ಅದನ್ನು ಶಬ್ದಗಳಲ್ಲಿ ವರ್ಣನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಎಸ್, ಸಾಕಷ್ಟು ವೀರ ಯೋಧರನ್ನ ನಾವು ಕೂಡ ಕಳ್ಕೊಳ್ತಾ ಇದ್ದೀವಿ. ತುಂಬ ನೋವಾಗತ್ತೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ ಯಾರ್ದು ಅಂತ. ಎಸ್, ಒಂದೇ ಒಂದು ಕ್ಷಣ, ಒಂದು ಕರೆ ಬರ್ತಾ ಇದೆ, ನೋಡ್ತೀನಿ ಯಾರ್ದು ಅಂತ. ಎಸ್, ಕರೆ ಕಟ್ಟಾಯಿತು. ನೋಡೋಣ ಇನ್ನಷ್ಟು ವಿಚಾರಗಳನ್ನ. ಮಲ್ಪೆ ಬಂದರಿನಲ್ಲಿ ಒಂದು ಸಡನ್ನಾಗಿ ಬಾಂಬ್ ಸ್ಫೋಟ ಆಗಿಬಿಟ್ಟು 5 ಸ್ಥಿತಿ ಚಿಂತಾಜನಕವಾಗಿದೆ. ಅದು ಕೂಡ ಕಡಲ ತೀರದಲ್ಲಿ ಆಗಿರ್ತಕ್ಕಂಥ ಘಟನೆಯಿಂದ ಎಲ್ಲರೂ ಕೂಡ ಬೆಸ್ತು ಬಿದ್ದುಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಸಂಜೆ ಸುಮಾರು 4:30 ಸಮಯದಲ್ಲಿ ಈ ಘಟನೆ ನಡೆದಿದೆ. ಮೀನುಗಾರಿಕೆಯ ಒಂದು ಬೋಟಲ್ಲಿ ಸಡನ್ನಾಗಿ ಇದಾಗಿದ್ದರಿಂದ ಏನಾಗಿದೆ ಅಂತಕ್ಕಂಥದ್ದು ಇನ್ನೂ ಗೊತ್ತಾಗ್ತಾ ಇಲ್ಲ. 5 ಮೀನುಗಾರರು ತಕ್ಷಣ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಸೊ ಏನಾಗಿದೆ ಅಂಥೇಳಿ ಇನ್ನೂ ಕಾದು ನೋಡಬೇಕಾಗಿದೆ. ಎಸ್, ಕೆಲವೊಬ್ಬರಿಗೆ ನಮ್ಮ ಅನ್ನ ತಿಂದು ನಮ್ಮನ್ನು ಉಂಡು ಬೇರೆ ದೇಶದ ಬಗ್ಗೆ ಘೋಷಣೆ ಕೂಗೋದು ಅಂತಕ್ಕಂಥದ್ದು ತುಂಬ ಒಂದು ಹಾಬಿ ಅಂತ ಅನಿಸುತ್ತೆ. ಅದು ಕೂಡ ಎಜುಕೇಟೆಡ್ ಆಗಿ ನಮ್ಮ ಬೆಂಗಳೂರಿನಲ್ಲಿ ಇದ್ಕೊಂಡು ನಮ್ಮ ಅನ್ನ ತಿಂದ್ಕೊಂಡು ನಮ್ಮ ಅನ್ನ ಉಂಡ್ಕೊಂಡು ಈ ಥರದ ಕೆಲಸ ಮಾಡೋದಕ್ಕೆ ಇವ್ರಿಗೆ ಹೇಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ. ಅದು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ಗೆ. ಇನ್ನೊಂದು ಕರೆ ಬರ್ತಾ ಇದೆ, ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ಅದಾದ ನಂತರ ಇನ್ನಷ್ಟು ಕರೆಗಳನ್ನು ಸ್ವೀಕರಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಏನೋ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಇದೆ ಅಂತ ಅನಿಸುತ್ತೆ, ಅದನ್ನು ಕೂಡ ಸರಿ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ನಾನು ಹೇಳ್ತಾ ಇದ್ದೆ, ಕೆಲವೊಬ್ಬರಿಗೆ ತಿಂದ ಅನ್ನ ಜೀರ್ಣ ಆಗಲ್ಲ ಅಂತ ಅನಿಸುತ್ತೆ. ನಮ್ಮ ಭಾರತದ ವಿರುದ್ಧ ಮಾತಾಡಲಿಲ್ಲ ಅಂದರೆ, ಅದು ಕೂಡ ನಮ್ಮ ಭಾರತದ ಅನ್ನ ತಿಂದು ಭಾರತದ ನೀರು ಕುಡಿದು ಭಾರತದ ಗಾಳಿಯನ್ನು ಸೇವಿಸಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಎಲ್ಲ ಉರಿದು ಬಿಡುತ್ತೆ ರೀ. ಅದು ಕೂಡ ನಮ್ಮ ಕರ್ನಾಟಕದಲ್ಲಿದ್ದು ಒಬ್ಬ ಎಜುಕೇಟೆಡ್ ಆಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈ ಥರ ತಪ್ಪು ಮಾಡಿದ್ರೆ ಹೇಗೆ ಹೇಳಿ? ಒಂದು ಕರೆ ಬರ್ತಿದೆ, ಆ ವಿಚಾರ ಇನ್ನಷ್ಟು ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ, ಹೇಳಿ ತಮ್ಮ ಹೆಸರು? ಆದರ್ಶ ಅಂತ. ಆದರ್ಶ್, ಎಲ್ಲಿಂದ ಕರೆ ಮಾಡ್ತಿರೋದಪ್ಪ? ಹೊದಿಗೆರೆ. ಹೊದಿಗೆರೆ. ಹೇಳಿಪ್ಪ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ, ನಾನು ಒಂದು ಪ್ರಶ್ನೆ ಕೇಳಬೇಕಿತ್ತು, ಅದಕ್ಕೆ. ನೀವೇ ನಂಗೆ ಪ್ರಶ್ನೆ ಕೇಳ್ತೀರಾ? ಕೇಳಿಪ್ಪ. ಅಲ್ಲ, ಇಂಜಿನಿಯರ್ ಆಗ್ಬೇಕು ಅಂತ ನನ್ ಕನ್ಸು. ನೀವು ಪ್ರಶ್ನೆ ಕೇಳಿ. ನಾನು ಏನು ಪ್ರಶ್ನೆ ಕೇಳಲಿ? ಏನಾದ್ರು ಕೇಳ್ರಿ ಇಂಜಿನಿಯರ್ ಬಗ್ಗೆ. ಹೌದಾ, ಏನು ಓದ್ತಾ ಇದ್ದೀರಿ ಈಗ? ಈಗ 5th ಸ್ಟ್ಯಾಂಡರ್ಡ್. 5th ಸ್ಟ್ಯಾಂಡರ್ಡು, ಆಗಲೇ ಇಂಜಿನಿಯರ್ ಆಗಬೇಕು ಅಂತ ಕನಸಾ? ಹಾ. ಏನು ಇಂಜಿನಿಯರ್ ಆಗಬೇಕು ಅಂತಿದ್ದೀರಿ? ಸಾಫ್ಟ್ವೇರ್ ಇಂಜಿನಿಯರಾ? ಸಾಫ್ಟ್ವೇರ್ ಇಂಜಿನಿಯರಾ? ಹಾ. ಯಾಕೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಆಸೆ? ಅದ್ ನನ್ ಕನ್ಸು, ಅದಕ್ಕೆ. ನಿಮ್ಮ ಕನಸಾ? ಅಪ್ಪ ಅಮ್ಮ ಏನಾಗಬೇಕು ಅಂತ ಆಸೆ ಪಡ್ತಿದ್ದಾರೆ? ಅಪ್ಪ ಅಮ್ಮನ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಆಸೆ ಪಡ್ತಿದ್ದಾರಾ? ಓಕೆ. ಅಪ್ಪ ಏನು ಕೆಲಸ ಮಾಡ್ತಾರೆ? ಅಪ್ಪ ಟೀಚರ್. ಏನು ಟೀಚರು? ಗವರ್ಮೆಂಟ್ ಟೀಚರ್.
ಓಕೆ, ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತಾರೆ? ವೃತ್ತಿ ಶಿಕ್ಷಣ. ವೃತ್ತಿ ಶಿಕ್ಷಣನ. ಓಕೆ, ಅಮ್ಮ ಅಮ್ಮ ಹೌಸ್ ವೈಫ್. ಓಕೆಪ್ಪ, ಆಲ್ ದ ವೆರಿ ಬೆಸ್ಟ್. ಸೊ ನಿಮ್ಮ ಕನಸಿನ ಪ್ರಕಾರ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಹಾ ಸರಿ. ಓಕೆ, ಆಲ್ ದ ವೆರಿ ಬೆಸ್ಟ್. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹಾ ಓಕೆ. ಹುಟ್ಟುತ್ತಲೇ ಹುಡುಗ ಹಾ ತಲೆಯಲ್ಲಿ ಟೋಪಿ ಹಾಕಿರುತ್ತೆ, ಏನಿದು? ಒಗಟು, ಇದನ್ನು ಬಿಡಿಸಿ ಹೇಳಬೇಕು. ಓಕೆ, ಏನು? ಹುಟ್ಟುತ್ತಲೇ ಹುಡುಗ ಹಾ ತಲೆಯಲ್ಲಿ ಟೋಪಿ ಹಾಕ್ಕೊಂಡಿರ್ತಾನೆ, ಇದು ಒಂದು ಒಗಟು. ಬೇಗ ಬಿಡಿಸ್ಬೇಕು, 30 ಸೆಕೆಂಡ್ ಮಾತ್ರ ಸಮಯ ಇರುತ್ತೆ. ಕೇಳಿಸ್ತಿಲ್ಲ, ಇನ್ನೊಂದ್ಸಲ ಹೇಳಿ. ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕ್ಕೊಂಡಿರ್ತಾನೆ. ಬೆಂಕಿ ಕಡ್ಡಿ. ಬೆಂಕಿ ಕಡ್ಡಿನಾ? ಓಕೆ, ಬೆಂಕಿ ಕಡ್ಡಿ ಅಲ್ಲ. ಅನಂತರ ನಾನೇ ಉತ್ತರ ಹೇಳ್ತೀನಿಪ್ಪ. ಓಕೆ, ಒಳ್ಳೆಯದಾಗಲಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಎಸ್ ವೀಕ್ಷಕರೇ, ಸೊ ಬೆಂಗಳೂರಿನ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶುಭಾಂಶು ಶುಕ್ಲಾ, ಛತ್ತೀಸ್ಗಢ ಮೂಲದವರು. ಅದರಲ್ಲೂ ಕೂಡ ಒಬ್ಬ ಭಾರತೀಯ, ಒಬ್ಬ ಹಿಂದೂ ಅಂತ ಹೇಳೋದಕ್ಕೆ ನನಗೆ ನಿಜಕ್ಕೂ ಕೂಡ ಬೇಜಾರಾಗತ್ತೆ. ಇಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಜೈ ಆಂಜನೇಯ ಸರ್. ಜೈ ಆಂಜನೇಯ. ಹೇಳಿ ವಿನಯ್ ಅವರೇ. ಸರ್ ಅದು ಒಂದ್ಸಲ ಕ್ವಶನ್ ಕೇಳಿ ಸರ್. ಹುಟ್ಟುತ್ತಲೇ ಹುಡುಗ ಹಾ ತಲೆಗೆ ಟೋಪು ಹಾಕ್ಕೊಂಡಿರ್ತಾನೆ. ಬದನೆಕಾಯಿ ಸರ್. ಬದನೆಕಾಯಿನ? ಹುಟ್ಟುತ್ತಲೇ ಹುಡುಗ ಅಂದರೆ ಹೆಂಗೆ ಅದು? ಅದೇ ಸರ್, ಅದೇ ಸರಿ ಸರ್. ಓಕೆ, ಬದನೆಕಾಯಿ ಸರಿಯಾಗಿರ್ತಕ್ಕಂಥ ಉತ್ತರ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಸೊ ಇವರು ಬೆಂಗಳೂರಿನ ಒಂದು PGಯಲ್ಲಿ ನೆಲೆಸಿದ್ರು. ಆಪರೇಷನ್ ಸಿಂಧೂರ ಸಕ್ಸಸ್ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸಂಭ್ರಮಾಚರಣೆ ಮಾಡುವಾಗ PGಯ ಬಾಲ್ಕನಿಯಲ್ಲಿ ಇವರು ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗ್ತಾರೆ. ಸೊ ಯುವಕರು ಹೆದರಿ ಯಾರೋ ಉಗ್ರಗಾಮಿಗಳು ಬಂದರು ಅಂದ್ಕೊಂಡ್ಬಿಡ್ತಾರೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಬಗ್ಗೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಗೋಪಿಕಾ. ಏನಂದ್ರಿ? ಗೋಪಿಕಾ. ಜ್ಯೋತಿಕಾ. ಎಲ್ಲಿಂದ ಕರೆ ಮಾಡ್ತಿರೋದು? ಜ್ಯೋತಿಕಾ. ಗೋಪಿಕಾ. ಗೋಪಿಕಾ. ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಿರೋದು? ಯಲಗಿರಿಯಿಂದ. ಓಕೆಮ್ಮ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ, ಈ ಮಂತ್ 7th ನಮ್ಮ ತಮ್ಮನ ಬರ್ತಡೇ ಇತ್ತು. 7ನೇ ತಾರೀಕಾ? ಹಾ. ಓಕೆ, ಅವ್ರ ಹೆಸರು? ನಿಖಿಲ್. ನಿಖಿಲ್. ಹಾ. ಓಕೆ, ಸೊ ನಿಖಿಲ್ ಅವರಿಗೆ ಬಿಲೇಟೆಡ್ ಬರ್ಡೇ ವಿಶಸ್ಸನ್ನು ತಿಳಿಸ್ತಾ ಇದ್ದೀನಿ. ಅವರಿಗೆ ಆ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿಪ್ಪ. ಒಳ್ಳೆಯದಾಗಲಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಅಷ್ಟೇ. ಓಕೆ ಪುಟ್ಟ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿಮ್ಮ. ಒಳ್ಳೆಯದಾಗಲಿ. ಒಂದು ಸಾಂಗ್ ಹೇಳ್ತೀವಿ ಸರ್. ಸಾಂಗ್ ಹೇಳ್ತೀರಾ? ಹಾಂ, ಹೇಳಿ ಬೇಗ. ಹೇಳಿ ಬೇಗ. ನಿನ್ನದೆ ಮೋಹ ಯಾರಲ್ಲಿ ಹೇಳಲಿ ಹೇಳದೆ ಆಸೆ ನೀನೇನೆ ನನಗೆ ಕಾಡುವೆ. ನಿನ್ನನ್ನು ನೋಡೋ ಕಣ್ಗಳು ರೆಪ್ಪೆ ಮುಚ್ಚಲಾಗದು, ಮುಚ್ಚಿದರು ಆ ರೆಪ್ಪೆಗಳು ರೂಪವ ತಂದಿರಲು. ಓ ಮನೆ ನಾಡಿನ ನಾಚುತ್ತಿರುವೆಯ ನನ್ನ ಪ್ರೀತಿಗೆ ಸಾಲದು ನನ್ನ ಜೀವನ. ಓ ಮನಸ್ಸೇ ಈ ಮಾಯದ ದಾರಿಯಲ್ಲಿ. ಹಲೋ, ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ಸೊ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಒಂದು ಮೆಸೇಜ್ ಬಂದಿದೆ. ಸಾತ್ವಿಕ್ ಅಂತಕ್ಕಂಥ ಸುಮಾರು 10ರಿಂದ 12 ವರ್ಷ ವಯಸ್ಸಿನ ಈ ಹುಡುಗ ಮನೆಯಿಂದ ಕಾಣೆಯಾಗಿದ್ದಾರೆ. ಮನೆ ಬಿಟ್ಟು ಬಂದಿದ್ದಾರೆ ಅಂತ ಹೇಳಲಾಗ್ತದೆ. ತಂದೆ ಹೆಸರು ಶ್ರೀಧರ್ ಅಂತ, ತಾಯಿ ಹೆಸರು ಶಿಲ್ಪ, ಅಕ್ಕ ಅರ್ಪಿತಾ. ಇವರು ಬೇರೆ ಏನೂ ಹೇಳ್ತಾ ಇಲ್ಲ, ದಾವಣಗೆರೆ ಅಂತ ಮಾತ್ರ ಹೇಳ್ತಿದ್ದಾರೆ. ಸೊ ಯಾರಾದರೂ ಮಕ್ಕಳನ್ನು ಕಳ್ಕೊಂಡಿದ್ರೆ ಸೊ ದಯವಿಟ್ಟು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದು ಸಂಪರ್ಕ ಮಾಡಿ ಅಂಥೇಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ.
ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಹುಡುಗನ ಹೆಸರು ಸಾತ್ವಿಕ್, ತಂದೆ ಹೆಸರು ಶ್ರೀಧರ್, 10 ರಿಂದ 12 ವರ್ಷ ಇರ್ಬೋದು, ತಾಯಿ ಶಿಲ್ಪ ಅಂತೆ, ಅಕ್ಕ ಅರ್ಪಿತಾ, ಮನೆ ವಿಳಾಸ ಅವನಿಗೆ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ. ಇನ್ನೊಂದು ಕರೆ ಬರ್ತಾ ಇದೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ, ಹೇಳಿ. ತಿಂಡಿ ಆಯ್ತಾ ಸರ್? ತಿಂಡಿ ಇಲ್ಲ, ಮಾಡ್ಬೇಕಮ್ಮ. ನಿಮ್ದಾಯ್ತಾ? ಆಯ್ತು ಸರ್. ಏನು ತಿಂಡಿ ತಿಂದ್ರಿ? ನಾವು ಪಲಾವ್ ತಿಂದ್ವಿ ಸರ್. ಪಲಾವು. ಓಕೆ, ಪಲಾವ್ ಮೊಸರು ಬಜ್ಜಿ ಇತ್ತಾ? ಸರ್. ಓಕೆ ಅಮ್ಮ, ಒಳ್ಳೇದಾಗಲಿ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಮ್ಮ ಅಕ್ಕನ ಮಗನಿಗೆ ವಿಶಸ್ ಮಾಡ್ಬೇಕಾಯ್ತು. ಹ್ಯಾಪಿ ಬರ್ಡೇ ಇದು. ಸಾಗರ್ ಅಂತ. ಅವ್ರ ಹೆಸರೇನು? ಸಾಗರ್. ಸಾಗರ್. 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಓಕೆ, ಸೊ 7ನೇ ತರಗತಿ ಓದ್ತಾ ಇರ್ತಕ್ಕಂಥ ಸಾಗರ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿಪ್ಪ, ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ. ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಅದೇ. ಓಕೆ, ಒಳ್ಳೇದಾಗಲಿ. ಹೀಗೆ ಕರೆ ಮಾಡ್ತಾರೆ ಮ್ಯಾಮ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಎಸ್ ವೀಕ್ಷಕರೇ, ಸೊ ಕುರುಬ ಸಮಾಜದಿಂದ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. SSLCಯಲ್ಲಿ 90% ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಕನಕ ನೌಕರ ಬಳಗದ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದಾರೆ. 25/6/2025 ಒಳಗಾಗಿ ಪೋಷಕರು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದಾರೆ, ಸೊ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 6362536984. SSLCಯಲ್ಲಿ 90% ಅಂಕ ಪಡೆದಿರ್ತಕ್ಕಂಥ ಕುರುಬ ಸಮಾಜದ ವಿದ್ಯಾರ್ಥಿಗಳು ಇವರಿಂದ ಒಂದು ಜಾತಿ ಪ್ರಮಾಣದ ಪತ್ರವನ್ನು ಜೆರಾಕ್ಸ್ ಕೊಡಬೇಕು. ಅದ್ರ ಜೊತೆಗೆ SSLC ಅಂಕಪಟ್ಟಿಯನ್ನು ನೀವು ಒಂದು ಜೆರಾಕ್ಸ್ ಕಾಪಿಯನ್ನು ನೀಡಿದೆ ಆದರೆ ಕುರುಬ ಸಮಾಜದ ವತಿಯಿಂದ ಜಿಲ್ಲಾ ಕನಕ ನೌಕರರ ಬಳಗದ ವತಿಯಿಂದ ಇವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದಾರೆ. ಸೊ ಯಾರೆಲ್ಲ ಕುರುಬ ಸಮಾಜದಲ್ಲಿದ್ದೀರಿ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇದನ್ನು ಬಹುಶಃ ಹೇಳೋದು ಆಗತ್ತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತೀನಿ. ನಾನಾಗಲೇ ಹೇಳ್ತಾ ಇದ್ದೆ, ಬೆಂಗಳೂರಿನ ಟೆಕ್ಕಿಯನ್ನು ಬಂಧಿಸಲಾಗಿದೆ. 26 ವರ್ಷದ ಶುಭಾಂಶು ಶುಕ್ಲಾ. ಸೊ ದಯವಿಟ್ಟು ಈ ಥರ ಯಾರೇ ಮಾಡಿದರೂ ಕೂಡ ತಕ್ಷಣಕ್ಕೆ 112ಗೆ ಕರೆ ಮಾಡಿ ತಿಳಿಸಿ ಅಂಥೇಳಿ ಪೊಲೀಸ್ನವರು ಕೂಡ ಹೇಳಿದ್ದಾರೆ. ಯಾರಿಗೂ ಕೂಡ ದೇಶದ ವಿರುದ್ಧ ಮಾತಾಡತಕ್ಕಂಥ ಹಕ್ಕಿಲ್ಲ ಅಂತಕ್ಕಂಥದ್ದು ಇದರಿಂದ ಮತ್ತೊಮ್ಮೆ ಸ್ಪಷ್ಟವಾಗ್ತಾ ಇದೆ. ಸೊ ಒಳ್ಳೆಯದಾಗಲಿ. ಬಂಧಿಸಿದ್ದಾರೆ, ಕೂಡಲೇ ಅವ್ರನ್ನ ಕೆಲಸದಿಂದ ವಜಾ ಮಾಡಿ ಅಂಥೇಳಿ ಕೂಡ ಸಾಕಷ್ಟು ಕರೆಗಳು ಅವರ ಒಂದು ಸಂಸ್ಥೆಗೆ ಹೋಗ್ತಾ ಇದೆ ಅಂತೆ. ಅದಕ್ಕೆ ಸಂಬಂಧಪಟ್ಟಂಥ ಆ್ಯಕ್ಷನ್ ತೆಗೆದುಕೊಳ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಆಫ್ಕೋರ್ಸ್ ಇಂಥವ್ರನ್ನ ಇಟ್ಕೊಳ್ತಕ್ಕಂಥ ಯಾವ ಒಂದು ಮುಲಾಜಿಗೂ ಕೂಡ ನಮ್ಮ IT ಕಂಪ್ನಿಗಳು ಹೋಗಬಾರ್ದು. ಅವ್ರನ್ನ ಕಿತ್ತು ಹಾಕಬೇಕು ಅಂಥೇಳಿ ನಾನು ಮತ್ತೊಮ್ಮೆ ಆ ಕಂಪ್ನಿಯವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೂಡಲೇ POK ತೆರವು ಮಾಡಿ ಅಂಥೇಳಿ ಮತ್ತೆ ಭಾರತದ ಪರವಾಗಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಸೊ POK ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂತಕ್ಕಂಥದ್ದು. ಸೊ ಕಾಶ್ಮೀರ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಭಾರತದ್ದೇ. ಸೊ ಅಲ್ಲಿ ಕೆಲವಷ್ಟು ಪಾಕಿಸ್ತಾನದ ಉಗ್ರಗಾಮಿಗಳು ಅದನ್ನು ಅಲ್ಲಿ ನೆಲೆನಿಲ್ಲಿಸಿದ್ದಾರೆ. ಸೊ ಕೂಡಲೇ ನೀವು ಅದನ್ನು ತೆರವುಗೊಳಿಸಬೇಕು, ಇಲ್ಲ ಅಂದರೆ ಮುಂದಿನ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ ಅಂಥೇಳಿ ಹೇಳಿದ್ದಾರೆ. ಅದರಲ್ಲೂ ಕೂಡ ಈ ರೀತಿಯ ಆ ಒಂದು ಮಿಸ್ಬಿಹೇವಿಯರ್ ಆದಾಗ ಯಾವುದೇ ಕಾರಣಕ್ಕೂ ಭಾರತದ ಸೈನಿಕರು ತಡ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದನ್ನು ಮತ್ತೆ ಮತ್ತೆ ಸಾರಿ ಹೇಳ್ತಾ ಇದ್ದಾರೆ. ಸೊ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ಕಡೆ ಮುಂಗಾರು ಮಳೆ ಜೋರಾಗಿದೆ. ಸೊ ದೇಶದ ಎಲ್ಲ ಕಡೆ ಬರ್ತಾ ಇದೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೊದಲನೇ ದಿವಸನೇ ಕಾಣಿಸ್ಕೊಂಡಿದೆ. ಸೊ ಬೆಂಗಳೂರಂತೂ ಹೇಳೋದೇ ಬೇಡ. ಒಂದು ಸಣ್ಣ ಪುಟ್ಟ ಮಳೆ ಬಂದರೂ ಕೂಡ ರಸ್ತೆಗಳಲ್ಲಿ ಅಡಿಗಟ್ಟಲೆ ನೀರು ನಿಂತ್ಕೊಂಡ್ಬಿಟ್ಟಿದೆ. ಸೊ ಬೆಂಗಳೂರಲ್ಲಿ ನಿನ್ನೆ ಆಗಿದ್ದು ಕೂಡ ಅದೇ, ಮೊನ್ನೆ ಆಗಿದ್ದು ಕೂಡ ಅದೇ. ಸೊ ಮಳೆ ಇನ್ನೂ ತನ್ನ ಪ್ರತಾಪವನ್ನು ಬೀರ್ತಾನೆ ಇದೆ. ಕಾದು ನೋಡಬೇಕು ಯಾವ ಮಟ್ಟದ ಒಂದು ಪರಿಸ್ಥಿತಿ ಹೋಗ್ಬೋದು ಅಂತ. ಹೆಚ್ಚು ಕಡಿಮೆ 8 ರಿಂದ 9 ಜನ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾಯಿದೆ ಕೇವಲ ಒಂದೇ ದಿವಸದಲ್ಲಿ ಮಳೆಯ ಅವಘಡಕ್ಕೆ. ಸೊ ರಾಜ್ಯಾದ್ಯಂತ, ನಮ್ಮ ಕರ್ನಾಟಕ ರಾಜ್ಯಾದ್ಯಂತ 9 ಜನ ಇದುವರೆಗೂ ಕೂಡ ಅಸುನೀಗಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ತುಂಬ ನೋವಿನ ಸಂಗತಿ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ವಿಜಯಪುರದಲ್ಲೆಲ್ಲೋ ಒಂದೇ ಕುಟುಂಬದ 2 ಸಡನ್ನಾಗಿ ಒಂದು ಸಿಡಿಲಿಗೆ ಬಲಿಯಾಗಿದ್ದಾರೆ ಅಂತ. ತುಂಬ ನೋವಾಗುತ್ತೆ. ಒಂದೇ ಕುಟುಂಬದ ಇಬ್ಬಿಬ್ಬರು ಒಟ್ಟೊಟ್ಟಿಗೆ ಈ ರೀತಿ ಆಗಿಬಿಟ್ರೆ ತುಂಬ ನೋವಿನ ಸಂಗತಿ. ರೋಹಿಂಗ್ಯಾ, ನವದೆಹಲಿಯಲ್ಲಿ 43 ರೋಹಿಂಗ್ಯಾ ನಿರಾಶ್ರಿತರನ್ನು ಪೊಲೀಸರು ಬಂಧಿಸಿದ್ದಾರೆ. ಅವ್ರನ್ನ ಗಡೀಪಾರಿಗೆ ಕೇಂದ್ರ ಕೂಡ ಆದೇಶವನ್ನು ನೀಡಿದೆ. ಸೊ ಅವ್ರನ್ನ ಗಡೀಪಾರು ಮಾಡಬಾರ್ದು ಅಂಥೇಳಿ ಸುಪ್ರೀಂ ಕೋರ್ಟಿಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದಾರಂತೆ. ಸೊ ನನ್ನ ಪ್ರಕಾರ ಹೇಳೋದಾದರೆ ಯಾರು ಈ ರಿಟ್ ಅರ್ಜಿಯನ್ನು ಸಲ್ಲಿಸಿದಾರಲ್ಲ ಇವ್ರನ್ನ ಮೊದಲು ಗಡೀಪಾರು ಮಾಡಬೇಕು ಅಂತ ಅನಿಸುತ್ತೆ. ಯಾಕೆಂದರೆ
ಈ ರೋಹಿಂಗ್ಯಾ ಮುಸ್ಲಿಮ್ಸು ಯಾವ ರೀತಿಯ ಕಷ್ಟವನ್ನು ನಮ್ಮ ಹಿಂದೂಗಳಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನೀವು ಎಲ್ಲ ಬಾಂಗ್ಲಾದೇಶದಲ್ಲಿ ನೋಡಿದ್ದೀರಿ. ಅಂಥವ್ರ ಮೇಲೆ ನಮಗೆ ಎಂಥ ಕರುಣೆ ಅಂತ ನನಗಂತೂ ಅರ್ಥ ಆಗಲ್ಲ. ಈ ಯಾರು ಪುಣ್ಯಾತ್ಮ ರಿಟ್ ಅರ್ಜಿ ಅಂತ ಸಲ್ಲಿಸ್ತಾನೆ, ಮೊದಲು ಬಹುಶಃ ಇವನಿಗೆ ಹೊರಗಡೆ ಹಾಕ್ತಕ್ಕಂಥದ್ದು ಸೂಕ್ತ ಅಂಥೇಳಿ ನಾನಂತೂ ಹೇಳಿದ್ದೀನಿ, ಅಂದ್ಕೊಳ್ತಾ ಇದ್ದೀನಿ. ಅದೇ ರೀತಿ ಪಾಕಿಸ್ತಾನ ಹೈಕಮಿಷನ್ ಸಿಬ್ಬಂದಿಯನ್ನು ಹೊರಹಾಕಿರ್ತಕ್ಕಂಥ ಭಾರತ ದೇಶ ತೊರೆಯಲಿಕ್ಕೆ 24 ಗಂಟೆಗಳ ಗಡುವನ್ನು ನೀಡಿದೆ ಅಂತೆ. ಸೊ ತುಂಬ ಒಳ್ಳೆಯದು. ನಮ್ಮ ಕನ್ನಡಿಗರು ಎಷ್ಟು ಹೃದಯ ವೈಶಾಲ್ಯತೆಯಿಂದ ಇದ್ದಾರೆ ಅಂತಕ್ಕಂಥದ್ದು ಬಹುಶಃ ಸೋನು ನಿಗಮ್ ಅವ್ರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಸೊ ಅವರೊಂದು ಅವಾಂತರವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಕನ್ನಡಿಗರ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ. ಸೊ ಕನ್ನಡ ಅಂತ ಹೇಳಿದ್ರಿಂದನೇ ಪಹಲ್ಗಾಮ್ ಅಟ್ಯಾಕ್ ಆಯಿತು ಅಂತ ಹೇಳಿಬಿಟ್ಟಿದ್ದಾರೆ ಬಾಯಿ ತಪ್ಪಿ. ಹಾಗಾಗಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂಥೇಳಿ ಹೊರಟಿದ್ದಾರೆ. ಸೊ ಕಾದು ನೋಡಬೇಕು. ಅವರು ಕ್ರಿಮಿನಲ್ ಕೇಸನ್ನ ರದ್ದು ಮಾಡಿ ಅಂಥೇಳಿ ತಪ್ಪಾಗಿ ಮಾತಾಡಿದೆ ಅಂತ ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅಂಗಾಂಗ ಮರುಪಡೆಯುವ ಕೇಂದ್ರವನ್ನು ಪ್ರಾರಂಭಿಸಿ ಅಂಥೇಳಿ ಅಧಿಕಾರಿಗಳಿಗೆ ದಿನೇಶ್ ಗುಂಡೂರಾವ್ ಅವರು ಸೂಚನೆ ನೀಡಿದ್ದಾರೆ. ಸೊ ನಿಜಕ್ಕೂ ತುಂಬ ಒಳ್ಳೆಯ ವಿಚಾರ. ಏಕೆಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಅಂಗಾಂಗ ದಾನವನ್ನು ಮಾಡಬೇಕು ಅಂದರೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥದ್ದು ತುಂಬ ಜನರಿಗೆ ಗೊತ್ತಿಲ್ಲದೆ ಅವರು ಸತ್ತ ನಂತರ ಅವರ ಅಂಗಾಂಗಗಳು ಕೂಡ ಮಣ್ಣಿಗೆ ಸೇರ್ತಾ ಇದ್ದಾವೆ. ದಿನೇಶ್ ಗುಂಡೂರಾವ್ ಅವರು ತುಂಬ ಒಂದು ಒಳ್ಳೆಯ ಸ್ಟೆಪ್ಸನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಂಪಲ್ಸರಿ ಈ ಒಂದು ಆರ್ಗನ್ ಡೊನೇಷನ್ ಸೆಂಟರ್ ಓಪನ್ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಕೂಡ V1 ವಾಹಿನಿಯ ವತಿಯಿಂದ ಮತ್ತೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಮತ್ತು ಇಷ್ಟಪಡ್ತಿದ್ದೀನಿ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜೀವಿಸ್ಲಿಕ್ಕೆ ಹಕ್ಕಿದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಆತ ಕುರುಡನಾಗಿನೋ ಅಥವಾ ತನ್ನ ಒಂದು ಕಿಡ್ನಿಯನ್ನು ಕಳ್ಕೊಂಡು ಅಥವಾ ತನ್ನ ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇರುವಾಗ ಆಕಸ್ಮಿಕವಾಗಿ ಪ್ರಾಣ ಕಳ್ಕೊಂಡಂತಹ ವ್ಯಕ್ತಿಯ ಅಂಗಾಂಗಗಳನ್ನು ಈ ವ್ಯಕ್ತಿಗೆ ಅಂಗಾಂಗ ದಾನವನ್ನು ಮಾಡಿ ರೀಸರ್ಜರಿ ಮಾಡಿದ್ದೇ ಆಗಿದ್ದರೆ ಕಣ್ಣಿಲ್ದಿರ್ತಕ್ಕಂಥವ್ರಿಗೆ ಕಣ್ಣು ಬರುತ್ತೆ, ಮೂತ್ರಪಿಂಡ ಇಲ್ಲದಂತಕ್ಕಂಥವ್ರಿಗೆ ಮೂತ್ರಪಿಂಡ ಸಿಗುತ್ತೆ, ಹೃದಯದ ಸಮಸ್ಯೆ ಇದ್ದಕ್ಕಂಥವ್ರಿಗೆ ಮರು ಹೃದಯವನ್ನು ಜೋಡಿಸ್ತಕ್ಕಂಥ ಅವಕಾಶ ಕೂಡ ಸಿಗುತ್ತೆ. ಹಾಗಾಗಿ ಈ ಒಂದು ಅಂಗಾಂಗ ದಾನವನ್ನು ಪಡಿತಕ್ಕಂಥ ಕೇಂದ್ರಗಳನ್ನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನೇ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.